ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 841 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 30 ಮತ್ತು 31 ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ವಿನಾಶಕಾರಿ ಭೂಕಂಪದ ನಂತರ ಮ್ಯಾನ್ಮಾರ್ಗೆ ಸಹಾಯ ಮಾಡಲು ಭಾರತ ಪ್ರಾರಂಭಿಸಿದ ಮಾನವೀಯ ಕಾರ್ಯಾಚರಣೆಯ ಹೆಸರೇನು? What is the name of the humanitarian operation launched by India to assist Myanmar after devastating earthquake? So ಮ್ಯಾನ್ಮಾರ್ನಲ್ಲಿ ಇತ್ತೀಚೆಗೆ ಭೂಕಂಪ ಆಗಿರ್ತಕ್ಕಂಥದ್ದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮ್ಯಾನ್ಮಾರ್ ನಮ್ಮ ನೈಬರಿಂಗ್ ಕಂಟ್ರಿ ಅಥವಾ ನಮ್ಮ ನೆರೆಹೊರೆಯ ರಾಷ್ಟ್ರವಾಗಿರುವ ಕಾರಣದಿಂದ ಭಾರತ ರಾಷ್ಟ್ರ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಥವಾ ಮಾನವೀಯ ನೆರವನ್ನು ಕೊಡ್ತಾ ಇದೆ. ಸೊ ಈ ಒಂದು ಮಾನವೀಯ ನೆರವನ್ನು ಕೊಡ್ತಕ್ಕಂಥ ಕಾರ್ಯಾಚರಣೆಗೆ ಏನಂತ ನಾಮಕರಣ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ಆಪರೇಷನ್ ಬ್ರಹ್ಮ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು, ಅದಾದಮೇಲೆ ಜಿಯೋಗ್ರಫಿಕಲ್ ಲೊಕೇಶನ್, ಯಾಕಂದರೆ ಭಾರತ ಮತ್ತು ಮ್ಯಾನ್ಮಾರ್ ತನ್ನ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುವ ಕಾರಣದಿಂದ ಯಾವ ಯಾವ ರಾಜ್ಯಗಳು ಇದರೊಂದಿಗೆ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ, ಎಷ್ಟು ವಿಸ್ತೀರ್ಣದವರೆಗೆ ಇದ್ರ ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ. ಸೊ ಇದೆಲ್ಲ ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ, ಸೊ ಈ ಒಂದು ಆಪರೇಷನ್ ಅನ್ನು ನೆನ್ಪಿಟ್ಕೊಳ್ಳಿ. ಈ ಆಪರೇಷನ್ ಅನ್ನು ನಾವು ಆಪರೇಷನ್ ಬ್ರಹ್ಮ ಅಥವಾ ಈ ಒಂದು ಬ್ರಹ್ಮ ಕಾರ್ಯಾಚರಣೆ ಅಂತ ಹೇಳ್ತೇವೆ. ಸೊ ಮ್ಯಾನ್ಮಾರ್ನಲ್ಲಿ ಆಗಿರ್ತಕ್ಕಂಥ ಈ ಒಂದು ಡಿವಾಸ್ಟೇಟಿಂಗ್ ಅರ್ಥಕ್ವೇಕ್ ಏನಿದೆ, ಸೊ ಇಲ್ಲಿ ಮಾನವೀಯ ನೆರವನ್ನು ನೀಡಲಿಕ್ಕೆ ನಮ್ಮ ಭಾರತ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಇಂಡಿಯಾ ಮತ್ತು ಮ್ಯಾನ್ಮಾರ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ರಿಲೇಷನ್ ಅಥವಾ ಸಂಬಂಧಗಳನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ವಿ ಆರ್ ರಿಲೇಟೆಡ್ ಇನ್ ಮಲ್ಟಿ ಫೆಸಿಟೆಡ್, ಅಂದರೆ ವಿವಿಧ ಆಯಾಮಗಳಲ್ಲಿ ಎರಡೂ ರಾಷ್ಟ್ರಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಕಲ್ಚರಲ್ ರಿಲೇಷನ್ಸ್ ಅಥವಾ ಈ ಒಂದು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಸಂಬಂಧಗಳು, ರಿಲಿಜಿಯಸ್ ಧಾರ್ಮಿಕ ಸಂಬಂಧಗಳು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸೊ ನಮ್ಮ ರಾಷ್ಟ್ರ ಮತ್ತು ಮ್ಯಾನ್ಮಾರ್ ನಡುವೆ ರಿಲೇಷನ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲು ಈ ಮ್ಯಾಪನ್ನು ನಾವು ಅಧ್ಯಯನ ಮಾಡೋದಾದರೆ, ಸೊ ದಿಸ್ ಈಸ್ ವೇರ್ ವಿ ಹ್ಯಾವ್ ಇಂಡಿಯಾ. ಸೊ ನಮ್ಮ ಭಾರತ ರಾಷ್ಟ್ರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ವೈಟ್ ಕಲರ್ ಪ್ಯಾಚ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಮ್ಯಾನ್ಮಾರ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಅಥವಾ ಈಶಾನ್ಯ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಬೇ ಆಫ್ ಬೆಂಗಾಲ್ ನಮ್ಮ ಭಾರತ ದೇಶಕ್ಕೆ ಹೇಗೆ ಬಾರ್ಡರನ್ನು ಹೊಂದಿರುತ್ತೆ, ಅದೇ ರೀತಿ ಬೇ ಆಫ್ ಬೆಂಗಾಲ್ ಮ್ಯಾನ್ಮಾರ್ಗೂ ಕೂಡ ಬಾರ್ಡರನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಕಾಮನ್ ಪಾಯಿಂಟ್ ಇರುತ್ತೆ ಇಂಡಿಯಾ ಮತ್ತು ಮ್ಯಾನ್ಮಾರ್ ನಡುವೆ. ದೇರ್ ಈಸ್ ಒನ್ ಮೋರ್ ಕಾಮನ್ ಪಾಯಿಂಟ್. ಆ ಕಾಮನ್ ಪಾಯಿಂಟ್ ಏನು ಅಂದರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವೇನು ಕರಿತೇವೆ. ಸೊ ಇದು ಭಾರತ ಮತ್ತು ಮ್ಯಾನ್ಮಾರ್ ಎರಡೂ ರಾಷ್ಟ್ರಗಳ ಮೇಲೆ ಹಾದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಮ್ಯಾನ್ಮಾರ್ ಮ್ಯಾಪನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮ್ಯಾಪನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮ್ಯಾನ್ಮಾರ್ನ ಕ್ಯಾಪಿಟಲ್ ಸಿಟಿಯನ್ನು ನಾವು ನಾಯ್ ಪಿಯು ತಾವ್ ಅಂತ ಹೇಳ್ತೇವೆ. ಸೊ ಇದು ಮ್ಯಾನ್ಮಾರ್ನ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನು ನಾವು ನೋಡೋದಾದ್ರೆ, ಸೊ ಇಂಡಿಯಾ ಈಸ್ ಒನ್ ಆಫ್ ಇಟ್ಸ್ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಆಮೇಲೆ ಚೈನಾ ಈಸ್ ಆಲ್ಸೋ ಬಾರ್ಡರಿಂಗ್, ಅದಾದ್ಮೇಲೆ ಲಾವೋಸ್, ಇವನ್ ಥೈಲ್ಯಾಂಡ್, ಅದಾದ್ಮೇಲೆ ಬಾಂಗ್ಲಾದೇಶದೊಂದಿಗೆ ಕೂಡ ಇದು ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ದೇರ್ ಈಸ್ ಒನ್ ವೆರಿ ಫೇಮಸ್ ರಿವರ್ ಇನ್ ಮ್ಯಾನ್ಮಾರ್. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇರವಡ್ಡಿ ರಿವರ್ ಅಂತ ಹೇಳ್ತೇವೆ. ಸೊ ಈ ಒಂದು ಇರವಡ್ಡಿ ನದಿ ಅಂತಕ್ಕಂಥದ್ದು ಯಾಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ, ಇರವಡ್ಡಿಯಲ್ಲಿ ಒಂದು ಜಾತಿಯ ಡಾಲ್ಫಿನ್ಗಳಿರುತ್ತೆ. ಸೊ ಈ ಡಾಲ್ಫಿನ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಇರವಡ್ಡಿ ಡಾಲ್ಫಿನ್ಗಳನ್ನು ನಾವು ಈ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮ್ಯಾಪ್ಗೆ ಸಂಬಂಧಪಟ್ಟಂತೆ ಈ ಒಂದು ರಾಷ್ಟ್ರದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎರಡು ರಾಷ್ಟ್ರಗಳು ಅಂದರೆ ಬೋತ್ ದ ಕಂಟ್ರೀಸ್ ಬಿಫೋರ್ ಇಂಡಿಪೆಂಡೆನ್ಸ್, ಅಂದರೆ ನಮಗೂ ಮತ್ತು ಮ್ಯಾನ್ಮಾರ್ಗೂ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಬೋತ್ ವರ್ ಪಾರ್ಟ್ ಆಫ್ ಬ್ರಿಟಿಷ್. ಸೊ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಸೊ ಅವಾಗ ಆ ಪ್ರದೇಶವನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ ಬ್ರಿಟಿಷ್ ಇಂಡಿಯಾ ಅಂತ ಕರಿತಾ ಇದ್ವಿ. ಸಿನ್ಸ್ ಅಂಟಿಲ್ 1937 1937ರವರೆಗೆ ಭಾರತ ಮತ್ತು ಮ್ಯಾನ್ಮಾರ್ ಬ್ರಿಟಿಷ್ ಇಂಡಿಯಾದ ಭಾಗವಾಗಿರುತ್ತೆ. ಸೊ 1937 ಆದಮೇಲೆ ಸೊ ಮ್ಯಾನ್ಮಾರ್ನ ಬ್ರಿಟಿಷರು ಪ್ರತ್ಯೇಕವಾಗಿ ಆಳ್ವಿಕೆ
ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆಫ್ಟರ್ ಇಂಡಿಪೆಂಡೆನ್ಸ್, ಐ ಮೀನ್ ಟು ಸೇ, ಎರಡೂ ರಾಷ್ಟ್ರಗಳು ಸ್ವತಂತ್ರವನ್ನು ಗಳಿಸಿದ ನಂತರ, ಸೊ ಮ್ಯಾನ್ಮಾರ್ಗೆ 1948 1948ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದ ನಂತರ ಎರಡೂ ರಾಷ್ಟ್ರಗಳ ನಡುವೆ ಒಂದು ಸಂಬಂಧಗಳು ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರಾರಂಭವಾಗುತ್ತೆ. ಅದು ಒಂದು ಒಪ್ಪಂದದ ಮುಖಾಂತರ ಪ್ರಾರಂಭವಾಗುತ್ತೆ. ಆ ಒಪ್ಪಂದವನ್ನು ನಾವೇನಂತ ಕರಿತೀವಿ ಅಂದರೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಇನ್ 1951 1951ರಲ್ಲಿ ಸ್ನೇಹ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಸೊ ಈ ಒಂದು ಡಿಪ್ಲೊಮ್ಯಾಟಿಕ್ ಅಥವಾ ರಾಜತಾಂತ್ರಿಕ ಸಂಬಂಧಗಳು ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಜಿಯೋಗ್ರಫಿಕಲ್ ಕನೆಕ್ಷನ್ ಅಂದರೆ ಭೌಗೋಳಿಕ ಸಂಪರ್ಕವನ್ನು ನಾವು ಡಿಸ್ಕಸ್ ಮಾಡೋದಾದರೆ ಇಟ್ ಶೇರ್ಸ್ ಅರೌಂಡ್ 1643 ಕಿಲೋಮೀಟರ್ ಲ್ಯಾಂಡ್ ಬಾರ್ಡರ್ ಅಂದರೆ 1643 ಕಿಲೋಮೀಟರ್ ಭೂಗಡಿಯನ್ನು ನಮ್ಮ ಭಾರತ ದೇಶದೊಂದಿಗೆ ಅದು ಶೇರ್ ಮಾಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಮರಿಟೈಮ್ ಬಾರ್ಡರ್ ಅಥವಾ ಈ ಒಂದು ಏನೋ ಬಂಗಾಳ ಕೊಲ್ಲಿಯ ಮುಖಾಂತರ ಅದು ಸಮುದ್ರ ಗಡಿಯನ್ನು ಅಂದರೆ ಬೇ ಆಫ್ ಬೆಂಗಾಲ್ನ ಮುಖಾಂತರ ಅದು ಮ್ಯಾರಿಟೈಮ್ ಬೌಂಡ್ರಿಯನ್ನು ಕೂಡ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. So since this country is adjacent to eastern states, northeastern states of India, ಅಂದರೆ ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳೊಂದಿಗೆ ಇದು ಗಡಿಯನ್ನು ಶೇರ್ ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಎಷ್ಟು ಈಶಾನ್ಯ ರಾಜ್ಯಗಳೊಂದಿಗೆ ಇದು ಬಾರ್ಡರ್ನ ಶೇರ್ ಮಾಡ್ಕೊಳ್ತಾ ಇದೆ ಅಂದರೆ, ಸೊ ಈ ರೆಡ್ ಲೈನ್ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಭಾರತ ದೇಶದ ಗಡಿ. ಅಂದರೆ ಈ ಕಡೆಗೆ ನಮ್ಮ ಇಂಡಿಯಾನ ನೋಡ್ಬೋದು, ಸೊ ಈ ಕಡೆಗೆ ಇರ್ತಕ್ಕಂಥದ್ದು ಮ್ಯಾನ್ಮಾರ್ ಆಗಿರುತ್ತೆ. ಸೊ 4 ಸ್ಟೇಟ್ಸ್ಗಳೊಂದಿಗೆ ಇದು ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಟಾಪ್ ಇಂದ ಹೇಳೋದಾದ್ರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂ, ಈ 4 ರಾಜ್ಯಗಳೊಂದಿಗೆ ಇದು ಗಡಿಯನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಲ್ಚರಲ್ ಲಿಂಕ್ಸ್ ಅಂದ್ರೆ ಸಾಂಸ್ಕೃತಿಕವಾಗಿ ನಮಗೂ ಮತ್ತು ಮ್ಯಾನ್ಮಾರ್ಗೂ ಇರ್ತಕ್ಕಂಥ ರಿಲೇಷನ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಮ್ಯಾನ್ಮಾರ್ನಲ್ಲಿ ಬುದ್ಧಿಸಮ್ ಅಂತಕ್ಕಂಥದ್ದು ಒನ್ ಆಫ್ ದಿ ಮೇಜರ್ ರಿಲಿಜಿಯನ್ಸ್ ಆಗಿರುತ್ತೆ. ಅಂದ್ರೆ ಈ ಬೌದ್ಧ ಧರ್ಮ ಏನಿರುತ್ತೆ, ಸೊ ಇದು ಮ್ಯಾನ್ಮಾರ್ನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಧರ್ಮವಾಗಿರುತ್ತೆ. ಈವನ್ ಇಂಡಿಯಾದಲ್ಲೂ ಕೂಡ ಈ ಬುದ್ಧಿಸಮ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ಈ ಒಂದು ಸಾಂಸ್ಕೃತಿಕ ಕೊಂಡಿಗಳನ್ನು ಕೂಡ ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಎಕನಾಮಿಕ್ ಕೋಆಪರೇಷನ್ ಅಥವಾ ಆರ್ಥಿಕ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನ್ಮಾರ್ಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರುತ್ತೆ. ಅಂದರೆ ಭಾರತ ರಾಷ್ಟ್ರ ಏನಿದೆ, ಸೊ ಭಾರತ ರಾಷ್ಟ್ರಕ್ಕೆ ಮ್ಯಾನ್ಮಾರ್ ಅಂತಕ್ಕಂಥದ್ದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹೂಡಿಕೆ ಆಗಿರ್ಬೋದು, ಎನರ್ಜಿ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಎನರ್ಜಿ ಸೆಕ್ಟರ್ ಅಲ್ಲಿ ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು, ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಅದ್ರ ಜೊತೆಗೆ ಈವನ್ ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಸಾಕಷ್ಟು ಆರ್ಥಿಕ ಸಂಬಂಧಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ 2 ಪ್ರಾಜೆಕ್ಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಏಷ್ಯನ್ ಟ್ರೈಲ್ಯಾಟ್ರಲ್ ಹೈವೇಸ್ ಅಂತ ಹೇಳ್ತೇವೆ. ಅಂದ್ರೆ 2 ಪ್ರಾಜೆಕ್ಟ್ಸ್ಗಳನ್ನು ಈ ಒಂದು ಸಂಪರ್ಕ ಅಥವಾ 2 ರಾಷ್ಟ್ರಗಳ ನಡುವೆ ಇರತಕ್ಕಂಥ ಸಂಪರ್ಕವನ್ನ ಹೆಚ್ಚು ಮಾಡಲಿಕ್ಕೆ ಈ 2 ಪ್ರಾಜೆಕ್ಟ್ಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ 2 ಪ್ರಾಜೆಕ್ಟ್ಸ್ ಏನಿದ್ದಾವೆ, ಇಟ್ ನಾಟ್ ಓನ್ಲಿ ಇನ್ಕ್ರೀಸಸ್ ಕನೆಕ್ಟಿವಿಟಿ ವಿತ್ ಮ್ಯಾನ್ಮಾರ್, ಇದು ಭಾರತ ದೇಶಕ್ಕೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಯಾವ ರೀತಿ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸೊ ನಾವು ಮುಂದಿನ ಮ್ಯಾಪ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಈ ಮ್ಯಾಪ್ ಅಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಸೊ ಇದು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮ್ಯಾಪಿಂಗ್ ಆಗಿರುತ್ತೆ. ಸೊ ಈ ವಿಸ್ತೃತವಾಗಿರ್ತಕ್ಕಂಥ ಮ್ಯಾಪ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮ್ಯಾಪ್. ಸೊ ಇದೊಂದು ಸ್ಮಾಲ್ ಮ್ಯಾಪ್ ಆಗಿರುತ್ತೆ. ಸೊ ಈ ಕಡೆ ನಾವು ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದಿ ರೆಡ್ ಲೈನ್ ಐ ಹ್ಯಾವ್ ಬಿನ್ ಡ್ರಾಯಿಂಗ್ ಹಿಯರ್. ಸೊ ಇದು ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಮಧ್ಯದಲ್ಲಿ ಬಾಂಗ್ಲಾದೇಶ್ ಬರುತ್ತೆ, ಬಾಂಗ್ಲಾದೇಶ್ ಆದ್ಮೇಲೆ ನಾವು ಮ್ಯಾನ್ಮಾರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ವೆಸ್ಟ್ ಬೆಂಗಾಲ್ ಇಂದ ಈ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಏನಾದರೂ ಗೂಡ್ಸ್ ಅನ್ನ ನಾವು ಕ್ಯಾರಿ ಮಾಡಬೇಕಾಗಿದ್ರೆ ಸೊ ಈ ಒಂದು ಲ್ಯಾಂಡ್ ರೂಟ್ ಅಂದ್ರೆ ರಸ್ತೆ ಮಾರ್ಗದ ಮುಖಾಂತರ ಇಲ್ಲಿ ಚಿಕನ್ ನೆಕ್ ಕಾರಿಡಾರ್ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಸಣ್ಣ ಕಾರಿಡಾರ್ನ ಮುಖಾಂತರ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಕನೆಕ್ಷನ್ ಅನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಬಟ್
ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಆಲ್ವೇಸ್ ಟ್ರಾನ್ಸ್ಪೋರ್ಟೇಷನ್ ಬೈ ರೋಡ್, ರಸ್ತೆಯ ಮಾರ್ಗದಲ್ಲಿ ಆಗ್ತಕ್ಕಂಥ ವೆಚ್ಚ ಜಾಸ್ತಿ ಇರುತ್ತೆ. ಯಾವಾಗ ವೆಚ್ಚ ಜಾಸ್ತಿ ಇರುತ್ತೆ ಅದರ ಜೊತೆಗೆ ಟೈಮ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈವನ್ ದಿ ಎನರ್ಜಿ ಕನ್ಸಂಪ್ಷನ್, ಸೊ ಅಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಎನರ್ಜಿ ಅಥವಾ ಇಂಧನ ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದೆಲ್ಲದರ ಜೊತೆಗೆ ದ ಕ್ವಾಂಟಿಟಿ ಆಫ್ ಟ್ರಾನ್ಸ್ಪೋರ್ಟೇಷನ್, ನಾವು ರಸ್ತೆ ಮಾರ್ಗಗಳಲ್ಲಿ ಬೃಹತ್ ಮಟ್ಟದ ವಸ್ತುಗಳನ್ನು ಸಾಗಣೆ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಅಂಡ್ ರಸ್ತೆ ಮಾರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಪ್ರಾಬಬಿಲಿಟೀಸ್ ಕೂಡ ಹೆಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆಲ್ಲ ಬೆಸ್ಟ್ ಆಲ್ಟರ್ನೇಟಿವ್ ಯಾವುದು ಅಂದರೆ ವಾಟರ್ ವೇಸ್ ಅಥವಾ ಜಲಮಾರ್ಗಗಳ ಮೂಲಕ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ತಲುಪ್ತಕ್ಕಂಥದ್ದು ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಆಲ್ಟರ್ನೇಟಿವ್ ಆಗಿರುತ್ತೆ. ಅಂದರೆ ರಸ್ತೆ ಮಾರ್ಗಕ್ಕಿಂತ ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಸಂಪರ್ಕವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೇವೆ. ಸೊ ಇದನ್ನ ಯಾಕೆ ಮಲ್ಟಿ ಮೋಡಲ್ ಅಂತ ಕರಿತೀವಿ ಅಂದರೆ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಜಲಮಾರ್ಗ ಆಗಿರ್ಬೋದು, ರಸ್ತೆ ಮಾರ್ಗ ಆಗಿರ್ಬೋದು, ಇವನ್ ರೈಲ್ವೆ ಮಾರ್ಗವಾಗಿರ್ಬೋದು. ಈ ರೀತಿ ವಿವಿಧ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಈ ಪ್ರಾಜೆಕ್ಟ್ನಲ್ಲಿ ಬಳಕೆ ಮಾಡ್ತಾ ಇರುವ ಕಾರಣದಿಂದ ಸೊ ಇದನ್ನು ನಾವು ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಅಂತ ಕರಿತೇವೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸೊ ಈ ಪ್ರಾಜೆಕ್ಟ್ ನಾವು ಕೋಲ್ಕತ್ತಾದಿಂದ ಪ್ರಾರಂಭವಾಗುತ್ತೆ. ಸೊ ಕೋಲ್ಕತ್ತಾದಿಂದ ಈ ಬೇ ಆಫ್ ಬೆಂಗಾಲ್ನ ಮುಖಾಂತರ ಸೊ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಟು ಅ ಪೋರ್ಟ್. ಆ ಪೋರ್ಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸಿತ್ವೆ ಪೋರ್ಟ್ ಅಂತ ಕರಿತೇವೆ. ಸೊ ಕೋಲ್ಕತ್ತಾದಿಂದ ನಾವು ಸಿತ್ವೆ ಪೋರ್ಟ್ಗೆ ಯಾವುದರ ಮುಖಾಂತರ ಅಂದರೆ ಬೇ ಆಫ್ ಬೆಂಗಾಲ್ನ ಮುಖಾಂತರ ಒಂದು ಜಲಮಾರ್ಗವನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದು ಒಟ್ಟು 539 ಕಿಲೋಮೀಟರ್ ಇರುತ್ತೆ. ಇದನ್ನು ನಾವು ಸಮುದ್ರ ಮಾರ್ಗದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವಾಟರ್ ವೇ ಆಗಿರುತ್ತೆ. ಸೊ ಇದು ಕೋಲ್ಕತ್ತಾದಿಂದ ಸಿತ್ವೆ ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಈವನ್ ಸಿತ್ವೆ ಪೋರ್ಟ್ ಅನ್ನು ಕೂಡ ಭಾರತ ರಾಷ್ಟ್ರದ ಒಂದು ಸಹಾಯದಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ರಿವರ್ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ರಿವರ್ ಅಂತ ಕರಿತೇವೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಇದಕ್ಕೆ ಯಾಕೆ ನಾವು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಕರಿತೀವಿ ಅಂದರೆ ಬಿಕಾಸ್ ದೇರ್ ಈಸ್ ಆನ್ ಇನ್ವಾಲ್ವ್ಮೆಂಟ್ ಆಫ್ ರಿವರ್. ಈ ಒಂದು ರಿವರ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ರಿವರ್ ಅಂತ ಕರಿತೇವೆ. ಸೊ ಇಲ್ಲಿ ನದಿ ಮಾರ್ಗ ಸ್ಟಾರ್ಟ್ ಆಗುತ್ತೆ. ನದಿ ಮಾರ್ಗ 158 ಕಿಲೋಮೀಟರ್ಗಳಷ್ಟು ನದಿ ಮಾರ್ಗ. ಇಲ್ಲಿ ಸಮುದ್ರ ಮಾರ್ಗ ಆಯಿತು, ಸಮುದ್ರ ಮಾರ್ಗದಿಂದ ನಾವು ನದಿ ಮಾರ್ಗಕ್ಕೆ ಬಂದಿದ್ದೇವೆ. ಸೊ ನದಿ ಮಾರ್ಗದಿಂದ ಮತ್ತೆ ಸೊ ವಿ ಗೋಯಿಂಗ್ ಟು ಕನೆಕ್ಟ್ ಬೈ ರೋಡ್. ಸೊ ರಸ್ತೆ ಮುಖಾಂತರ ಇಲ್ಲಿ ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಅಂದರೆ ಸಿತ್ವೆ ಪೋರ್ಟಿಂದ ಈ ಒಂದು ಜಲಮಾರ್ಗ ಆದಮೇಲೆ ಸೊ ಇಲ್ಲಿ ನಾವು ಝೋರಿನ್ ಪುಯಿ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಕ್ಕೆ ಕನೆಕ್ಟ್ ಆಗುತ್ತೆ. ಸೊ ನಾವು ಮುಂಚೆ ಈ ರೀತಿಯಾಗಿ ರಸ್ತೆ ಮಾರ್ಗದ ಮುಖಾಂತರ ಈ ಚಿಕನ್ ನೆಕ್ ಕಾರಿಡಾರ್ನ ಮುಖಾಂತರ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನ ಕನೆಕ್ಟ್ ಆಗ್ಬೋದಾಗಿತ್ತು. ಬಟ್ ಐ ಟೋಲ್ಡ್ ಯು ದಿ ಡಿಸ್ಅಡ್ವಾಂಟೇಜಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಬಟ್ ಈ ಒಂದು ವಾಟರ್ ವೇ ಅಂತಕ್ಕಂಥದ್ದು ವಿ ಕ್ಯಾನ್ ಕ್ಯಾರಿ ಬಲ್ಕ್ ವಾಲ್ಯೂಮ್ ಅಲ್ಲಿ ನಾವು ಗೂಡ್ಸ್ ಅನ್ನ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಸೊ ಇವನ್ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಕಡಿಮೆ ಆಗಿರುತ್ತೆ. ಇವನ್ ಕಾರ್ಬನ್ ಫುಟ್ ಪ್ರಿಂಟ್ ಕೂಡ ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಸೊ ಇದು ಅಲ್ಟಿಮೇಟ್ಲಿ ಮಿಜೋರಾಂಗೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಮಿಜೋರಾಂವರೆಗೂ ನಾವು ರೀಚ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಒಂದು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಮಿಜೋರಾಂನ ಐಜ್ವಾಲ್ಗೆ ಇದು ಫೈನಲಿ ಕನೆಕ್ಟ್ ಆಗುತ್ತೆ. ಸೊ ಇದರ ಮುಖಾಂತರ ನಮ್ಮ ಭಾರತ ರಾಷ್ಟ್ರ ಮತ್ತೆ ಮ್ಯಾನ್ಮಾರ್ ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಗೆಟಿಂಗ್ ಕನೆಕ್ಷನ್ ಟು ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳಿಗೂ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಸಂಪರ್ಕವನ್ನು ಡೆವಲಪ್ ಮಾಡಿರ್ತೇವೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಜೆಕ್ಟ್ ಅಂತ ನಾವು ಕರಿತೇವೆ. ಸೊ ಇನ್ನೊಂದು ಪ್ರಾಜೆಕ್ಟ್ ಇರುತ್ತೆ. ಸೊ ಇದು ಕಂಪ್ಲೀಟ್ಲಿ ಒಂದು ರಸ್ತೆ ಮಾರ್ಗವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈಶಾನ್ಯದಿಂದ ಸ್ಟಾರ್ಟ್ ಆಗಿ ಸೊ ಇದು ಮ್ಯಾನ್ಮಾರ್ನ ಮುಖಾಂತರ ನಾವು ಥೈಲ್ಯಾಂಡ್ಗೆ ಒಂದು ರಸ್ತೆ ಮಾರ್ಗವನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಕನೆಕ್ಟಿಂಗ್ ಇಂಡಿಯಾ ಟು ಥೈಲ್ಯಾಂಡ್ ಥ್ರೂ ಮ್ಯಾನ್ಮಾರ್. ಸೊ ಮ್ಯಾನ್ಮಾರ್ನ ಮುಖಾಂತರ ನಾವು ಭಾರತ ದೇಶವನ್ನು ಥೈಲ್ಯಾಂಡ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಮಾರ್ಗದಿಂದ ಕೂಡ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸನ್ನು ಬೇರೆ ದೇಶಗಳಿಗೆ ಕನೆಕ್ಟ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ಟ್ರೇಡ್ ಅಥವಾ ವ್ಯಾಪಾರವನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇವೆಲ್ಲ ಆಗಬೇಕಾಗಿದ್ರೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥದ್ದು ರಾಷ್ಟ್ರಗಳ ನಡುವೆ ಚೆನ್ನಾಗಿರಬೇಕು. ಯಾವಾಗ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಚೆನ್ನಾಗಿರುತ್ತೆ ಸೊ ಅವಾಗ ಈ ರೀತಿಯ ಒಂದು ಪ್ರಾಜೆಕ್ಟ್ಸ್
ಪ್ರಾಜೆಕ್ಟ್ಸ್ಗಳನ್ನು ನಾವು ಬೇರೆ ರಾಷ್ಟ್ರಗಳ ಸಹಾಯದೊಂದಿಗೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಪೋರ್ಟ್ ಏನಿರುತ್ತೆ ಅಥವಾ ಎರಡು ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಬಿಲ್ಡ್ ಮಾಡುವ ಉದ್ದೇಶದಿಂದ ಈ ರೀತಿಯ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಇವಾಗ ಆಪರೇಷನ್ ಬ್ರಹ್ಮ ಅಂತ ಏನು ಮಾಡ್ತಾ ಇದ್ದಾರೆ, ಸೊ ಇದೊಂದು ಇಟ್ಸ್ ಅ ಗುಡ್ ವಿಲ್. ಸೊ ಬೇರೆ ರಾಷ್ಟ್ರಗಳೊಂದಿಗೆ ಒಂದು ಗುಡ್ ವಿಲ್ ಅನ್ನ ಡೆವಲಪ್ ಮಾಡ್ಕೊಳ್ತಕ್ಕಂಥ ಸೊ ಒಂದು ಆಪರೇಷನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಕಾರ್ಯತಂತ್ರದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಮ್ಯಾನ್ಮಾರ್ ಸರ್ವ್ಸ್ ಆಸ್ ಇಂಡಿಯಾಸ್ ಗೇಟ್ವೇ ಟು ಸೌತ್ ಈಸ್ಟ್ ಏಷ್ಯಾ ಅಂಡರ್ ಆಕ್ಟ್ ಈಸ್ಟ್ ಪಾಲಿಸಿ. ಅಂದ್ರೆ ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇದೆ. ಸೊ ಈ ಒಂದು ನೀತಿಯ ಅಡಿಯಲ್ಲಿ ಮ್ಯಾನ್ಮಾರ್ ಭಾರತದ ಆಗ್ನೇಯ ಏಷ್ಯಾಕ್ಕೆ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಬಿಕಾಸ್ ನಾವು ಆಗ್ನೇಯ ಏಷ್ಯಾಗೆ ಹೋಗ್ಬೇಕಾಗಿದ್ರೆ ಸೊ ಮ್ಯಾನ್ಮಾರ್ ಅನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಅದರಿಂದ ಇದೊಂದು ಸ್ಟ್ರಾಟಜಿಕಲಿ ಅಂದ್ರೆ ಅದು ಭೌಗೋಳಿಕವಾಗಿ ಆ ಒಂದು ಪ್ರದೇಶದಲ್ಲಿ ಇರುವ ಕಾರಣದಿಂದ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಬಿಕಾಸ್ ನಾವು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡ್ತಾ ಇದ್ವಿ, ಮೊದಲು ಲುಕ್ ಈಸ್ಟ್ ಪಾಲಿಸಿ ಅಂತ ಹೇಳ್ತಾ ಇದ್ವಿ. ಬಟ್ ಲುಕ್ ಈಸ್ಟ್ ಅಂದ್ರೆ ಆಗೋದಿಲ್ಲ, ನಾವು ಕಾರ್ಯರೂಪಕ್ಕೆ ತರಬೇಕು, ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನ ಉತ್ತಮವಾಗಿ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಒಂದು ಸಿತ್ವೆ ಪೋರ್ಟ್, ಸೊ ನಾನು ಆಲ್ರೆಡಿ ಮ್ಯಾಪ್ ನಲ್ಲಿ ನಿಮಗೆ ಸಿತ್ವೆ ಪೋರ್ಟ್ ಅನ್ನ ತೋರಿಸಿದ್ದೇನೆ. ಸೊ ಅದನ್ನು ಕೂಡ ಡೆವಲಪ್ ಮಾಡಿರ್ತಕ್ಕಂಥವ್ರು ಭಾರತ ರಾಷ್ಟ್ರದ ವತಿಯಿಂದ ಅದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದಕ್ಕೆ ಏನು ರೀಸನ್ ಅಂದ್ರೆ ಟು ಕೌಂಟರ್ ಚೈನಾಸ್ ಇನ್ಫ್ಲೂಯೆನ್ಸ್ ಇನ್ ದ ರೀಜನ್. ಸೊ ಈ ಒಂದು ಭಾಗದಲ್ಲಿ ಚೈನಾದ ಪ್ರಾಬಲ್ಯವನ್ನ ಅಥವಾ ಚೀನಾದ ಪ್ರಾಬಲ್ಯವನ್ನ ಮೊಟಕುಗೊಳಿಸಲಿಕ್ಕೆ ನಮ್ಮ ಭಾರತದ ರಾಷ್ಟ್ರ ಈ ಒಂದು ಮ್ಯಾನ್ಮಾರ್ನಲ್ಲಿ ಸಿತ್ವೆ ಪೋರ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಗಣಿತಶಾಸ್ತ್ರದಲ್ಲಿ 2025ರ ಅಬೆಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಹೂ ವಾನ್ ದಿ 2025 ಅಬೆಲ್ ಪ್ರೈಸ್ ಇನ್ ಮ್ಯಾಥಮೆಟಿಕ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದಕ್ಕೆ ಮಸಾಕಿ ಕಾಶಿವಾರ ಅಂತ ಹೇಳ್ತೇವೆ. ಸೊ ಮಸಾಕಿ ಕಾಶಿವಾರರವರು 2025ರ ಅಬೆಲ್ ಪ್ರೈಸ್ ಅನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಜಪಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸೊ ಈ ಪ್ರಶಸ್ತಿಯನ್ನ ಮ್ಯಾಥಮೆಟಿಕ್ಸ್ ಅಥವಾ ಗಣಿತಶಾಸ್ತ್ರದ ಒಂದು ಪ್ರಾವೀಣ್ಯತೆಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಐ ಆಮ್ ಡಿಸ್ಕಸಿಂಗ್ ಅಬೌಟ್ 2025 2025ರ ಅಬೆಲ್ ಪ್ರೈಸ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಇನ್ ಮ್ಯಾಥಮೆಟಿಕ್ಸ್. ಗಣಿತಶಾಸ್ತ್ರಕ್ಕೆ ಕೊಡ್ತಕ್ಕಂಥ ಅತ್ಯುನ್ನತ ಗೌರವವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಈ ವರ್ಷ ಜಾಪನೀಸ್ ಮ್ಯಾಥಮೆಟಿಷಿಯನ್ ಆಗಿರ್ತಕ್ಕಂಥ ಮಸಾಕಿ ಕಾಶಿವರಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಆಲ್ಜಿಬ್ರಾಯಿಕ್ ಅನಾಲಿಸಿಸ್ ಅಂದ್ರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಅಂಡ್ ರೆಪ್ರೆಸೆಂಟೇಷನ್ ಥಿಯರಿಗೆ ಸಂಬಂಧಪಟ್ಟಂತೆ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಗಾಗಿ ಸೊ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು 78 ಇಯರ್ಸ್ ಆಫ್ ಏಜ್ ಆಗಿರುತ್ತೆ, 78ನೇ ವಯಸ್ಸಿನಲ್ಲಿ ಈ ಒಂದು ಅವಾರ್ಡ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತಾರೆ. ಸೊ ಇವರು ಕ್ಯೂಟೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ವಿಶೇಷತೆ ಏನು ಅಂದ್ರೆ ದ ಫಸ್ಟ್ ಜಾಪನೀಸ್ ಮ್ಯಾಥಮೆಟಿಷಿಯನ್ ಟು ರಿಸೀವ್ ಅಬೆಲ್ ಪ್ರೈಸ್. ಸೊ ಅಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಜಪಾನ್ ರಾಷ್ಟ್ರದ ಮೊಟ್ಟ ಮೊದಲ ಗಣಿತಶಾಸ್ತ್ರಜ್ಞರಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನು ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಂತ ನಾವು ನೋಡೋದಾದ್ರೆ, ಸೊ ಇವರೊಂದು ಥಿಯರಿಯನ್ನ ಡೆವಲಪ್ ಮಾಡಿದ್ದಾರೆ. ಅದನ್ನ ನಾವು ಡಿ ಮಾಡ್ಯೂಲ್ಸ್ ಅಂತ ಕರಿತೇವೆ. ಆಕ್ಚುಲಿ ಇದರ ಟೆಕ್ನಿಕಲ್ ಡೀಟೇಲ್ಸ್ ಅಂದ್ರೆ ಡಿ ಮಾಡ್ಯೂಲ್ಸ್ ಅಂದ್ರೆ ಏನು, ಇವೆಲ್ಲ ನಮಗೆ ಪರೀಕ್ಷೆಗೆ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಬೇಸಿಕಲಿ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆ ಕೀ ಟರ್ಮ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅವರು ಡೆವಲಪ್ ಮಾಡಿರ್ತಕ್ಕಂಥ ಥಿಯರಿಯನ್ನ ನಾವು ಡಿ ಮಾಡ್ಯೂಲ್ಸ್ ಅಂತ ಕರಿತೇವೆ. ಸೊ ಈ ಒಂದು ಡಿ ಮಾಡ್ಯೂಲ್ಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಪ್ರೊವೈಡೆಡ್ ನ್ಯೂ ಬೇಸಿಸ್ ಫಾರ್ ಸ್ಟಡಿಂಗ್ ಸಿಸ್ಟಮ್ಸ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂದ್ರೆ ಗಣಿತದಲ್ಲಿ ಬರ್ತಕ್ಕಂಥ ಈ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಏನಿರುತ್ತೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಒಂದು ಹೊಸ ರೀತಿಯ ಸಿದ್ಧಾಂತವನ್ನ ಇವರು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಇವರಿಗೆ ಅಬೆಲ್ ಪ್ರೈಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಅವಾರ್ಡ್ ಅನ್ನ ಯಾರು ಕೊಡ್ತಾರೆ, ಯಾವ ಕಾರಣಕ್ಕಾಗಿ ಕೊಡ್ತಾರೆ, ಯಾವಾಗ ಸ್ಥಾಪನೆ ಆಯಿತು ಇದನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾರ್ವೇಜಿಯನ್ ಮ್ಯಾಥಮೆಟಿಷಿಯನ್ ಆಗಿರ್ತಕ್ಕಂಥ ನೀಲ್ಸ್ ಹೆನ್ರಿಕ್ ಅಬೆಲ್ ಇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ನಾವು ನೊಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರಿತೇವೆ. ಅಂದ್ರೆ ಗಣಿತಶಾಸ್ತ್ರಕ್ಕೆ ಕೊಡ್ತಕ್ಕಂಥ ಒಂದು ನೊಬೆಲ್ ಪ್ರಶಸ್ತಿ ಅಂತ ಹೇಳ್ತೇವೆ. ಕಾರಣ ಏನು ಅಂದ್ರೆ ನೊಬೆಲ್ ಪ್ರಶಸ್ತಿಗಳಲ್ಲಿ ಮ್ಯಾಥಮೆಟಿಕ್ಸ್ಗೆ ಯಾವುದೇ ಅವಾರ್ಡ್ ಅನ್ನ ಕೊಡೋದಿಲ್ಲ. ಸೊ ಅದಕ್ಕೆ ಈ ಪ್ರಶಸ್ತಿಯನ್ನ ಮ್ಯಾಥಮೆಟಿಕ್ಸ್ ನ ನೊಬೆಲ್ ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಪ್ರಶಸ್ತಿಯಲ್ಲಿ ಎಷ್ಟು ಹಣವನ್ನ ನೀಡಲಾಗುತ್ತೆ ಅಂದ್ರೆ 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್ ಅನ್ನ ಸೊ ಇಲ್ಲಿ ಹಣದ ರೂಪದಲ್ಲಿ ಪ್ರಶಸ್ತಿಯಾಗಿ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ
ಒಂದು ಅವಾರ್ಡ್ ಸೆರೆಮನಿಯನ್ನ ನಾರ್ವೆಯ ಓಸ್ಲೋದಲ್ಲಿ ಈ ಒಂದು ಅವಾರ್ಡ್ ಸೆರೆಮನಿಯನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬಲಿಯ ಯಾವ ಪ್ರಮುಖ ಭಾರತೀಯ ನದಿ ಜಲಾನಯನ ಪ್ರದೇಶದಲ್ಲಿದೆ? ಸೊ ವಿಚ್ ಮೇಜರ್ ಇಂಡಿಯನ್ ರಿವರ್ ಬೇಸಿನ್ ಈಸ್ ಬಲಿಯಾ ಲೊಕೇಟೆಡ್ ಇನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ರಿವರ್ ಬೇಸಿನ್, ಅದನ್ನು ನಾವು ಬಲಿಯಾ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಯಾವ ನದಿಯ ಬೇಸಿನ್ ಅನ್ನ ನಾವು ಬಲಿಯಾ ಅಂತ ಕರಿತೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಗಂಗಾ ಜಲಾನಯನ ಪ್ರದೇಶ ಅಥವಾ ಗ್ಯಾಂಜಸ್ ಬೇಸಿನ್ ಅಲ್ಲಿ ಈ ಒಂದು ಬಲಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬಲಿಯಾ ಅಂತಕ್ಕಂಥ ಪ್ರದೇಶ ಈಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಸೊ ಈ ಪ್ರದೇಶದಲ್ಲಿ ಇವಾಗ ಕ್ರೂಡ್ ಆಯಿಲ್ ರಿಸರ್ವ್ಸ್ ಅಂದ್ರೆ ಕಚ್ಚಾ ತೈಲದ ನಿಕ್ಷೇಪಗಳು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕ್ರೂಡ್ ಆಯಿಲ್ ಅವೈಲಬಿಲಿಟಿ ಎಲ್ಲೆಲ್ಲಿದೆ, ಯಾವ ಪ್ರದೇಶಗಳಲ್ಲಿದೆ, ಅವೆಲ್ಲ ಮಾಹಿತಿಯನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಕ್ರೂಡ್ ಆಯಿಲ್ ರಿಸರ್ವ್ಸ್ ಅಂದ್ರೆ ಕಚ್ಚಾ ತೈಲದ ನಿಕ್ಷೇಪಗಳು ನಮ್ಮ ಭಾರತ ದೇಶದಲ್ಲಿ ಬಲಿಯಾದಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಇನ್ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದಲ್ಲಿ ದ ಲ್ಯಾಂಡ್ ಓನ್ಡ್ ಬೈ ಫ್ಯಾಮಿಲಿ ಆಫ್ ಫ್ರೀಡಮ್ ಫೈಟರ್ ಚಿಟ್ಟು ಪಾಂಡೆ ಅಂತ ಕರಿತೇವೆ. ಸೊ ಚಿಟ್ಟು ಪಾಂಡೆ ಅಂತಕ್ಕಂಥದ್ದು ಸ್ವತಂತ್ರ ಹೋರಾಟಗಾರನ ಹೆಸರಾಗಿರುತ್ತೆ. ಅವರ ಹೆಸರಿನಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಈ ಒಂದು ಕಚ್ಚಾ ತೈಲದ ನಿಕ್ಷೇಪಗಳು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿ ಏನಿದೆ, ದಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC ಅಂತ ನಾವೇನು ಕರಿತೇವೆ. ಸೊ ದೇ ಹ್ಯಾವ್ ಕನ್ಫರ್ಮ್ಡ್ ಆಫ್ಟರ್ ಅ 3 month ಸರ್ವೆ ಇನ್ ಗಂಗಾ ಬೇಸಿನ್. ಸೊ ಈ ಒಂದು ಗಂಗಾ ಜಲಾನಯನ ಪ್ರದೇಶದಲ್ಲಿ 3 ತಿಂಗಳುಗಳ ಕಾಲ ಸಮೀಕ್ಷೆಯನ್ನ ಮಾಡುವ ಮುಖಾಂತರ ಈ ಒಂದು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಏನಿದೆ, ಸೊ ಇವರು ಅಲ್ಲಿರ್ತಕ್ಕಂಥ ಕಚ್ಚಾ ತೈಲದನ್ನ ಈಗ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕಚ್ಚಾ ತೈಲ ಅಂತಕ್ಕಂಥದ್ದು ಇಟ್ ಈಸ್ ಸಮ್ವೇರ್ ಅರೌಂಡ್ 3000 meters ಡೆಪ್ತ್ ಅಲ್ಲಿ ಸಿಗುತ್ತೆ. ಸೊ ಇದು 300 kilometer ಏರಿಯಾದ ವಿಸ್ತೀರ್ಣದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ ವಿಸ್ತೀರ್ಣವನ್ನ ನಾವು ಸಾಗರಪಲ್ಲಿ ವಿಲೇಜ್ ಇಂದ ಬಲಿಯಾದಲ್ಲಿರ್ತಕ್ಕಂಥ ಸಾಗರಪಲ್ಲಿ ವಿಲೇಜ್ ಇಂದ ಇನ್ ಪ್ರಯಾಗ್ರಾಜ್. ಸೊ ಪ್ರಯಾಗ್ರಾಜ್ ನಲ್ಲಿರ್ತಕ್ಕಂಥ ಪಾಪಾಮಾವ್ ವರೆಗೂ ಸರಿಸುಮಾರು 300 kilometer ಪ್ರದೇಶದಲ್ಲಿ ಸೊ ಈ ಒಂದು ತೈಲ ನಿಕ್ಷೇಪಗಳು ಇರ್ತಕ್ಕಂಥದ್ದನ್ನ ONGC ಕನ್ಫರ್ಮ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ತೈಲ ಇರುವ ಕಾರಣದಿಂದ ಆ ಭೂಮಿಯನ್ನ ಅವರು ಸ್ವಾಧೀನಪಡಿಸಿಕೊಂಡಿರ್ತಾರೆ. ಸೊ ಯಾವ ರೀತಿ ಆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರ್ತಾರೆ ಅಂದ್ರೆ, ಸೊ ಅವ್ರಿಗೆ 10 lakh ಆನ್ಯುವಲಿ ರೆಂಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಸೊ 3 years ಅಂದ್ರೆ ಮುಂದಿನ 3 ವರ್ಷಗಳವರೆಗೆ. ಸೊ ಪ್ರತಿ ವರ್ಷ ಫ್ರೀಡಮ್ ಫೈಟರ್ ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಲ್ಯಾಂಡ್ ಏನಿರುತ್ತೆ, ಸೊ ಅದಕ್ಕೆ ವಾರ್ಷಿಕವಾಗಿ 10 ಲಕ್ಷದ ಹಣವನ್ನ ಲೀಸ್ ಆಗಿ ನೀಡುವ ಮುಖಾಂತರ ಸೊ ಆ ಒಂದು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ಡ್ರಿಲ್ಲಿಂಗ್ ಪ್ರೋಸೆಸ್ ಅನ್ನ ಹೇಗೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ದಿ ಎಕ್ಸ್ಕವೇಷನ್ ರಿಕ್ವೈರ್ಸ್ 25,000 liters ಆಫ್ ವಾಟರ್ ಡೈಲಿ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ತೈಲವನ್ನ ಹೊರ ತೆಗಿಬೇಕಾಗಿದ್ದರೆ ಪ್ರತಿದಿನ 25,000 ಲೀಟರ್ ನೀರಿನ ಅವಶ್ಯಕತೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೇನಾದ್ರೂ ಸಕ್ಸಸ್ಫುಲ್ ಆದ್ರೆ ಅಂದ್ರೆ ಅಲ್ಲಿರ್ತಕ್ಕಂಥ ತೈಲ ನಿಕ್ಷೇಪಗಳಿಂದ ಸಿಗ್ನಿಫಿಕೆಂಟ್ ಕ್ವಾಂಟಿಟಿ ಆಫ್ ಕ್ರೂಡ್ ಆಯಿಲ್ ನಮಗೇನಾದ್ರೂ ಸಿಕ್ಕಿದ್ರೆ ಸೊ ಅವರು ಅಡಿಷನಲ್ ವೆಲ್ಸ್ ಅನ್ನ ಡ್ರಿಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ಗಂಗಾ ನದಿ ಬೇಸಿನ್ ಏನಿರುತ್ತೆ, ಸೊ ಅಲ್ಲೆಲ್ಲ ಅಡಿಷನಲ್ ವೆಲ್ಸ್ ಅನ್ನ ಅಥವಾ ಈ ಒಂದು ತೈಲ ಬಾವಿಗಳನ್ನ ಕೊರಿಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಎಕನಾಮಿಕ್ ಇಂಪ್ಯಾಕ್ಟ್ ಏನು ಅಂದ್ರೆ, ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರ ಆರ್ಥಿಕತೆ ಕೂಡ ಹೆಚ್ಚಾಗುತ್ತೆ. ಅಂಡ್ ನಮ್ಮ ಭಾರತ ದೇಶಕ್ಕೆ ಬೇರೊಂದು ರಾಷ್ಟ್ರಗಳ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಅಂದ್ರೆ ಅವಲಂಬನೆ ಏನಿರುತ್ತೆ, ಸೊ ಅದು ಕೂಡ ಸಾಕಷ್ಟು ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಲೆಟ್ ಅಸ್ ಕಮ್ ಟು ದಿ ಬೇಸಿಕ್ಸ್. ನಾವು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕ್ರೂಡ್ ಆಯಿಲ್ ರಿಸರ್ವ್ಸ್ ಅಥವಾ ಕಚ್ಚಾ ತೈಲದ ನಿಕ್ಷೇಪಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಕ್ಷೇಪಗಳನ್ನು ನೋಡಬಹುದಾಗಿರುತ್ತೆ. ಬಟ್ ಇಟ್ ಈಸ್ ನಾಟ್ ಸಫಿಷಿಯಂಟ್ ಟು ಮೀಟ್ ದಿ ಗ್ರೋಯಿಂಗ್ ಎನರ್ಜಿ ಡಿಮ್ಯಾಂಡ್ಸ್ ಆಫ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಪೂರೈಸುವಷ್ಟು ತೈಲ ಇಲ್ಲಿ ಉತ್ಪತ್ತಿ ಆಗೋದಿಲ್ಲ ಅಥವಾ ಅಷ್ಟು ನಿಕ್ಷೇಪಗಳಿಲ್ಲ. ಬಟ್ ಆದರೂ ಕೂಡ
ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಒಂದು ಆಯಿಲ್ ಅಥವಾ ಕ್ರೂಡ್ ಆಯಿಲ್ ಇರ್ತಕ್ಕಂಥ ರಿಸರ್ವ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ರಿಸರ್ವ್ಸ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡೋದಾದ್ರೆ 4.7 ಬಿಲಿಯನ್ ಬ್ಯಾರಲ್ಸ್ ಆಫ್ ಪ್ರೂವನ್ ಕ್ರೂಡ್ ಆಯಿಲ್ ರಿಸರ್ವ್ಸ್ ಇನ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದಲ್ಲಿ 4.7 ಶತಕೋಟಿ ಬ್ಯಾರಲ್ಗಳಷ್ಟು ಸಾಬೀತಾಗಿರುವ ಕಚ್ಚಾ ತೈಲ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದು ಲೆಸ್ ದೆನ್ 1% ಆಫ್ ದಿ ವರ್ಲ್ಡ್ಸ್ ಟೋಟಲ್ ರಿಸರ್ವ್, ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಒಟ್ಟು ನಿಕ್ಷೇಪಗಳೇನಿದ್ದಾವೆ ಸೊ ಅದರಲ್ಲಿ 1%ಗಿಂತ ಕಡಿಮೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಮೇಜರ್ ಆಯಿಲ್ ಫೀಲ್ಡ್ಸ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿರುವ ಪ್ರಮುಖ ತೈಲ ನಿಕ್ಷೇಪಗಳು ಯಾವುದು ಅಂದರೆ, ಸೊ ಮೊದಲೇದು ನಾನಿಲ್ಲಿ ಆನ್ ಶೋರ್ ರಿಸರ್ವ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಆನ್ ಶೋರ್ ಅಂದರೆ ಭೂ ಪ್ರದೇಶದ ಮೇಲಿರ್ತಕ್ಕಂಥದ್ದು, ಇನ್ನೊಂದು ಆಫ್ ಶೋರ್ ಅಂತ ಹೇಳ್ತೇವೆ. ಆಫ್ ಶೋರ್ ಅಂದರೆ ನೀರಿನಲ್ಲಿರ್ತಕ್ಕಂಥ ರಿಸರ್ವ್ಸ್ಗಳಾಗಿರ್ತವೆ. ಮೊದಲು ನಾನು ಆನ್ ಶೋರ್ ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂಥ ನಿಕ್ಷೇಪಗಳನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನಾವು ರಾಜಸ್ಥಾನ್, ಸೊ ಇದನ್ನು ನಾವು ಬರ್ಮರ್ ಬೇಸಿನ್ ಅಂತ ಹೇಳ್ತೇವೆ. ಸೊ ರಾಜಸ್ಥಾನದ ಬರ್ಮನ್ ಜಲಾನಯನ ಪ್ರದೇಶದಲ್ಲಿ ತೈಲ ನಿಕ್ಷೇಪಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಪ್ರದೇಶಗಳನ್ನು ನಾವೇನಂತ ಕರಿತೀವಿ ಅಂದರೆ ಮಂಗಳ, ಭಾಗ್ಯಂ ಮತ್ತೆ ಐಶ್ವರ್ಯ ಫೀಲ್ಡ್ಸ್ ಅಂತ ಹೇಳ್ತೇವೆ. ಸೊ ಈ 3 ಪ್ರದೇಶಗಳಲ್ಲಿ ಈ ಒಂದು ಕ್ರೂಡ್ ಆಯಿಲ್ ರಿಸರ್ವ್ಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅಸ್ಸಾಂನಲ್ಲೂ ಕೂಡ ನಾವು ನೋಡ್ಬೋದು, ಇದನ್ನು ನಾವು ಅಪ್ಪರ್ ಅಸ್ಸಾಂ ಬೇಸಿನ್ ಅಂತ ಹೇಳ್ತೇವೆ. ಅಂದರೆ ಅಸ್ಸಾಂನ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ನಾವಿಲ್ಲಿ ಈ ಒಂದು ಕ್ರೂಡ್ ಆಯಿಲ್ ರಿಸರ್ವ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ದ ಓಲ್ಡೆಸ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ರೀಜನ್ ವಿತ್ ಫೀಲ್ಡ್ಸ್ ಲೈಕ್ ದಿಗ್ಬಾಯ್, ಅದಾದ್ಮೇಲೆ ದುಲಿಯಾಜನ್, ಅದಾದ್ಮೇಲೆ ಶಿವಸಾಗರ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ಅತ್ಯಂತ ಹಳೆಯ ತೈಲ ಉತ್ಪಾದಕ ಪ್ರದೇಶಗಳಾಗಿ ನಾವು ಅಸ್ಸಾಂನಲ್ಲಿರ್ತಕ್ಕಂಥ ಕ್ರೂಡ್ ಆಯಿಲ್ ರಿಸರ್ವ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಗುಜರಾತ್, ಇದನ್ನ ನಾವು ಕ್ಯಾಂಬೆ ಬೇಸಿನ್ ಅಥವಾ ಕ್ಯಾಂಬೆ ಜಲಾನಯನ ಪ್ರದೇಶದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರದೇಶಗಳು ಒಂದು ಅಂಕಲೇಶ್ವರ್, ಇನ್ನೊಂದು ಕಲೋಲ್, ಇನ್ನೊಂದನ್ನ ಮೆಹಸನಾ ಫೀಲ್ಡ್ಸ್ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿ ಗುಜರಾತ್ನಲ್ಲೂ ಕೂಡ ನಾವು ತೈಲ ನಿಕ್ಷೇಪಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟೊತ್ತು ನಾವು ಆನ್ ಶೋರ್ ಡಿಸ್ಕಸ್ ಮಾಡಿದ್ದೇವೆ. ಈಗ ಆಫ್ ಶೋರ್ ಡಿಸ್ಕಸ್ ಮಾಡೋದಾದ್ರೆ, ಸೊ ಮುಂಬೈ ಹೈ ಅಂತ ಹೇಳ್ತೇವೆ. ಸೊ ಇದು ವೆಸ್ಟರ್ನ್ ಆಫ್ ಶೋರ್ ಬೇಸಿನ್ ಆಗಿರುತ್ತೆ. ಇದು ಲಾರ್ಜೆಸ್ಟ್ ಆಫ್ ಶೋರ್ ಆಯಿಲ್ ಫೀಲ್ಡ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಭೂ ಪ್ರದೇಶದ ಹೊರಗೆ ಇರ್ತಕ್ಕಂಥ ಒಂದು ತೈಲ ಕ್ಷೇತ್ರವಾಗಿ ಅಥವಾ ತೈಲ ನಿಕ್ಷೇಪವಾಗಿ ನಾವು ಮುಂಬೈ ಹೈ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಾಟರ್ ಬಾಡಿಯಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಆಯಿಲ್ ರಿಸರ್ವ್ಸ್ ಅನ್ನ ನಾವು ಮುಂಬೈ ಹೈ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಕೃಷ್ಣಾ ಗೋದಾವರಿ ಬೇಸಿನ್ ಅಂತ ಬರುತ್ತೆ, ಅಥವಾ ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶ ಅಂತ ಹೇಳ್ತೇವೆ. ಸೊ ಇದು ಕೂಡ ಮೇಜರ್ ಆಯಿಲ್ ಮತ್ತೆ ಗ್ಯಾಸ್ ಫೀಲ್ಡ್ ಇರುತ್ತೆ, ಅಂದ್ರೆ ತೈಲ ಮತ್ತು ಅನಿಲ ಎರಡೂ ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ KG-D6 ಅಂತಕ್ಕಂಥದ್ದು ರಿಲಯನ್ಸ್ ಇಂಡಸ್ಟ್ರೀಸ್ಗಳು ಆಪರೇಟ್ ಮಾಡ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಅದನ್ನು ನಾವು KG-D6 ಅಂತ ಕರಿತೇವೆ. ಸೊ ಈ ಒಂದು ಕೃಷ್ಣಾ ಗೋದಾವರಿ ಬೇಸಿನ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋ ವತಿಯಿಂದ ಅಲ್ಲಿರ್ತಕ್ಕಂಥ ತೈಲಗಳನ್ನ ಅಥವಾ ಅನಿಲಗಳನ್ನ ಸೊ ಅವರು ಎಸ್ಕವೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಕಾವೇರಿ ಬೇಸಿನ್ ಅಂತ ಬರುತ್ತೆ. ಸೊ ಇದು ತಮಿಳುನಾಡು ಮತ್ತು ಆಫ್ ಶೋರ್ ನಲ್ಲಿ ಇರ್ತಕ್ಕಂಥದ್ದು. ಹ್ಯಾಸ್ ಬೋತ್ ಆನ್ ಶೋರ್ ಮತ್ತೆ ಆಫ್ ಶೋರ್, ಅಂದ್ರೆ ಭೂ ಪ್ರದೇಶದಲ್ಲಿ ಇವನ್ ನೀರಿನ ಒಳಗೆ ಕೂಡ ಸೊ ಈ ಒಂದು ತೈಲ ನಿಕ್ಷೇಪಗಳು ಇರ್ತಕ್ಕಂಥದ್ದನ್ನ ನಾವು ಕಾವೇರಿ ಜಲಾನಯನ ಪ್ರದೇಶ, ತಮಿಳುನಾಡು ಮತ್ತು ಭೂ ಪ್ರದೇಶದ ಹೊರಗೆ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ಇಂಪೋರ್ಟ್ಸ್, ನಮ್ಮ ಭಾರತ ದೇಶ 85% ಆಫ್ ದಿ ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೇಜರ್ಲಿ ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ರಷ್ಯಾ ಮತ್ತೆ USA ಇಂದ ಸೊ ಈ ಒಂದು ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಎಷ್ಟು ಪ್ರಮುಖ ಕಥಕ್ ಘರಾನಗಳು ಪ್ರಸ್ತುತವಾಗಿ ಈ ಒಂದು ಕಥಕ್ಗೆ ಸಂಬಂಧಪಟ್ಟಂತೆ ಘರಾನಗಳು ಇವೆ? ಹೌ ಮೆನಿ ಮೇಜರ್ ಕಥಕ್ ಘರಾನಾಸ್ ಆರ್ ದೇರ್? ಸೊ ನಮ್ಮ ಈ ಒಂದು ಕಥಕ್ ಏನಿದೆ ಇದೊಂದು ಡ್ಯಾನ್ಸ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ಕಲಿಸ್ತಕ್ಕಂಥ ಶಾಲೆಗಳನ್ನ ನಾವು ಘರಾನಾಸ್ ಅಂತ ಕರಿತೇವೆ. ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ಕಥಕ್ಗೆ ಸಂಬಂಧಪಟ್ಟಂತೆ ಎಷ್ಟು ಘರಾನಗಳಿವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆಕ್ಚುಲಿ ಇಷ್ಟು ದಿನಗಳ ಕಾಲ 3 ಇತ್ತು, ಈಗ ಒಂದನ್ನ ಆಡ್ ಮಾಡ್ಕೊಂಡಿರ್ತಾರೆ. ಸೊ ಒಟ್ಟು 4 ಘರಾನಗಳನ್ನ ಈ ಒಂದು ಕಥಕ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಥಕ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ
ಏನಂದ್ರೆ 37th ಕಥಕ್ ಮಹೋತ್ಸವವನ್ನ ಈಗ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಕಥಕ್ ಮಹೋತ್ಸವವನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಕಥಕ್ ಕೇಂದ್ರದ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇಲ್ಲಿ ವರ್ಲ್ಡ್ಸ್ ಫಸ್ಟ್ ಎವರ್ ಕಥಕ್ ಲಿಟ್ರರಿ ಫೆಸ್ಟಿವಲ್ ಅನ್ನ ಆರ್ಗನೈಸ್ ಮಾಡಿರ್ತಾರೆ. ಅಂದ್ರೆ ವಿಶ್ವದ ಮೊಟ್ಟ ಮೊದಲ ಈ ಒಂದು ಕಥಕ್ ಸಾಹಿತ್ಯ ಉತ್ಸವವನ್ನ ಈ ಒಂದು ಸಂದರ್ಭದಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗಬಾರ್ದು. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಥಕ್ ಮಹೋತ್ಸವ. ಕಥಕ್ ಮಹೋತ್ಸವ ಅಂತಕ್ಕಂಥದ್ದು 37th ಎಡಿಷನ್ ಆಗಿರುತ್ತೆ. ಈ ಒಂದು ಮಹೋತ್ಸವದಲ್ಲಿ ಕಥಕ್ಗೆ ಸಂಬಂಧಪಟ್ಟಂತೆ ಒಂದು ಲಿಟ್ರರಿ ಅಥವಾ ಸಾಹಿತ್ಯದ ಒಂದು ಹಬ್ಬವನ್ನ ಕೂಡ ಆಚರಣೆ ಮಾಡಿರ್ತಾರೆ. ಈ ರೀತಿಯಾಗಿ ಕಥಕ್ಗೆ ಸಂಬಂಧಪಟ್ಟಂತೆ ಸಾಹಿತ್ಯದ ಹಬ್ಬವನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಕಥಕ್ ಡ್ಯಾನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಒನ್ ಆಫ್ ದಿ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 8 ನೃತ್ಯಗಳನ್ನ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತ ರೆಕಗ್ನೈಸ್ ಮಾಡಿರ್ತಾರೆ. ಆ ರೆಕಗ್ನೈಸ್ ಮಾಡಿರ್ತಕ್ಕಂಥ 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಕಥಕ್ ಡ್ಯಾನ್ಸ್ ಕೂಡ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡ್ಯಾನ್ಸ್ ನಲ್ಲಿ ಇಂಟ್ರಿಕೇಟ್ ಫುಟ್ ವರ್ಕ್ ಅಂದ್ರೆ ಸಂಕೀರ್ಣವಾದ ಹೆಜ್ಜೆ ಚಲನೆಗಳನ್ನ, ಅದಾದ್ಮೇಲೆ ಗ್ರೇಸ್ಫುಲ್ ಸ್ಪಿನ್ಸ್ ಅಂದ್ರೆ ಆಕರ್ಷವಾಗಿರ್ತಕ್ಕಂಥ ತಿರುಗುವಿಕೆಯನ್ನ, ಅದಾದ್ಮೇಲೆ ಎಕ್ಸ್ಪ್ರೆಸಿವ್ ಜೆಸ್ಚರ್ಸ್ ಅಂದ್ರೆ ಅಭಿವ್ಯಕ್ತಿಶೀಲ ಸನ್ನೆಗಳನ್ನ ಮಾಡುವ ಮುಖಾಂತರ, ಸ್ಟೋರಿ ಟೆಲ್ಲಿಂಗ್ ಥ್ರೂ ಮೂಮೆಂಟ್ಸ್ ಅಂದ್ರೆ ಆ ಒಂದು ಚಲನೆಗಳ ಮುಖಾಂತರ ಒಂದು ಕಥೆಯನ್ನ ಹೇಳ್ತಕ್ಕಂಥ ಒಂದು ಪ್ರಕಾರವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಥಕ್ ನೃತ್ಯ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ 8 ಕ್ಲಾಸಿಕಲ್ ಡ್ಯಾನ್ಸಸ್ ಯಾವುದು ಅಂತ ನಾವು ನೋಡೋದಾದ್ರೆ, ಒಂದನ್ನ ಸತ್ರಿಯ ಅಂತ ಕರಿತೇವೆ, ದಿಸ್ ಇಸ್ ಫ್ರಮ್ ಅಸ್ಸಾಂ. ಇನ್ನೊಂದು ಒಡಿಶಿ, ದಿಸ್ ಇಸ್ ಫ್ರಮ್ ಒಡಿಶಾ. ಮೋಹಿನಿ ಅಟ್ಟಂ, ದಿಸ್ ಇಸ್ ಫ್ರಮ್ ಕೇರಳ. ಅದಾದ್ಮೇಲೆ ಮಣಿಪುರಿ ಫ್ರಮ್ ಮಣಿಪುರ, ಕೂಚಿಪುಡಿ ಫ್ರಮ್ ಆಂಧ್ರ ಪ್ರದೇಶ, ಕಥಕ್ಕಲಿ ಫ್ರಮ್ ಕೇರಳ, ಕಥಕ್ ಫ್ರಮ್ ಉತ್ತರ ಪ್ರದೇಶ್ ಮತ್ತು ಭರತನಾಟ್ಯಂ ಫ್ರಮ್ ತಮಿಳುನಾಡು. ಸೊ ಇವೆಂಟು ಕೂಡ ನಮ್ಮ ಭಾರತ ದೇಶದಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಕಥಕ್ ಅಂತ ಏನಕ್ಕೆ ಕರೀತಾರೆ? ದರ್ ಇಸ್ ಅ ರೀಸನ್. ಆ ರೀಸನ್ ಏನಂದ್ರೆ, ದ ವರ್ಡ್ ಕಥಕ್ ಈಸ್ ಡಿರೈವ್ಡ್ ಫ್ರಮ್ ಸಾಂಸ್ಕ್ರಿಟ್. ಅಂದ್ರೆ ಇದು ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಕಥಾ ಅಂದ್ರೆ ಸ್ಟೋರಿ ಅಥವಾ ಕಥಾ ಅಂದ್ರೆ ಒಂದು ಕತೆ. ಸೊ ಈ ಒಂದು ನೃತ್ಯದ ನೃತ್ಯವನ್ನ ಮಾಡುವ ಮುಖಾಂತರ ಸ್ಟೋರಿ ಟೆಲ್ಲಿಂಗ್ ಅಥವಾ ಕಥೆಯನ್ನ ಹೇಳುವ ಒಂದು ವಿಧಾನವಾಗಿರೋದ್ರಿಂದ ಇದಕ್ಕೆ ಕಥಕ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಥಕ್ ಡ್ಯಾನ್ಸಸ್ ವರ್ ಟ್ರೆಡಿಷನಲಿ ಸ್ಟೋರಿ ಟೆಲ್ಲರ್ಸ್. ಅಂದ್ರೆ ಸಾಂಪ್ರದಾಯಿಕವಾಗಿ ಅವರು ಕಥೆಯನ್ನ ಹೇಳುವ ರೀತಿಯ ಒಂದು ನೃತ್ಯವನ್ನ ಮಾಡ್ತಾರೆ. ಹೂ ಪರ್ಫಾರ್ಮ್ಡ್ ಇನ್ ಟೆಂಪಲ್ಸ್, ರಾಯಲ್ ಕೋರ್ಟ್ಸ್ ಅಂಡ್ ಪಬ್ಲಿಕ್ ಗ್ಯಾದರಿಂಗ್ಸ್. ಅಂದ್ರೆ ಇವರು ರಾಜಮನೆತನದ ಸಭಾಂಗಣಗಳು, ಈ ಒಂದು ದೇವಾಲಯಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಪ್ರದರ್ಶನ ನೀಡ್ತಕ್ಕಂಥ ಒಂದು ಕಥೆಗಾರರಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಕತೆ ಹೇಳ್ತಕ್ಕಂಥ ಒಂದು ರೂಟ್ಸ್ ಏನಿದಾವೆ ಅಥವಾ ಆ ಸ್ಟೋರಿ ಟೆಲ್ಲಿಂಗ್ ಇರ್ತಕ್ಕಂಥ ಒಂದು ಥೀಮ್ ಏನಿದೆ, ಅದನ್ನ ಪ್ರಮುಖವಾಗಿ ಯಾವ ಥೀಮ್ ನ ಮೇಲೆ ಅವರು ಕಥೆಗಳನ್ನ ಹೇಳ್ತಾರೆ ಅಂದ್ರೆ, ಡಿವೋಷನಲ್ ಸ್ಟೋರಿ ಟೆಲ್ಲಿಂಗ್ ಇನ್ ನಾರ್ತ್ ಇಂಡಿಯಾ ಅಂಡ್ ನರೇಟಿಂಗ್ ಟೇಲ್ಸ್. ಅಂದ್ರೆ ಉತ್ತರ ಭಾರತದಲ್ಲಿ ಭಕ್ತಿಪೂರ್ವ ಕಥೆಗಳನ್ನ ಹೇಳುವ ಒಂದು ರೂಪವಾಗಿ ಇದು ಉಟ್ಕೊಂಡಿರುತ್ತೆ. ಸೊ ಅದ್ರ ಜೊತೆಗೆ ಇವನ್ ಮಹಾಭಾರತ ಮತ್ತು ರಾಮಾಯಣದಂತಹ ಮಹಾಕಾವ್ಯಗಳಿಂದ, ಅಂದ್ರೆ ಈ ಒಂದು ಮಹಾಭಾರತ ಮತ್ತು ರಾಮಾಯಣದ ಎಪಿಕ್ಸ್ ಏನಿರ್ತವೆ, ಈ ರೀತಿಯ ಮಹಾಕಾವ್ಯಗಳನ್ನ ಆಧರಿಸಿದ ಕೆಲವೊಂದು ಕಥೆಗಳನ್ನ ಕೂಡ ಈ ಒಂದು ಕಥಕ್ನ ಮುಖಾಂತರ ಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಗರಾನಾಸ್, ಆಸ್ ಐ ಟೋಲ್ಡ್ ಯು ಬಿಫೋರ್, ಪ್ರಶ್ನೆಯಲ್ಲೇ ನಾವು ಇದನ್ನ ತಿಳ್ಕೊಂಡಿದ್ದೇವೆ. ಸೊ ಗರಾನಾ ಅಂದ್ರೆ 4 ಮೇಜರ್ ಕಥಕ್ ಗರಾನಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಗರಾನಸ್ ಅಂದ್ರೆ ಶಾಲೆಗಳು ಅಥವಾ ಸ್ಕೂಲ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಎಲ್ಲೆಲ್ಲಿ ಈ 4 ಗರಾನಗಳಿದೆ ಅಂತ ನಾವು ನೋಡೋದಾದ್ರೆ, ಒಂದು ಲಕ್ನೋದಲ್ಲಿರುತ್ತೆ, ಒಂದು ಜೈಪುರ್, ಇನ್ನೊಂದು ಬನಾರಸ್ ಮತ್ತೆ ಇನ್ನೊಂದು ರಾಯ್ಗಢ್ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರತಿಯೊಂದು ಪ್ಲೇಸ್ನಲ್ಲೂ ಒಂದು ಯುನಿಕ್ ಥೀಮ್ ಅನ್ನ ಹೇಳ್ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಲಕ್ನೋದಲ್ಲಿ ಯಾವ ರೀತಿಯ ಕಥಕ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅಂದ್ರೆ, ಗ್ರೇಸ್ ಮತ್ತೆ ಎಕ್ಸ್ಪ್ರೆಷನ್, ಇದನ್ನ ಅಭಿನಯ ಅಂತ ಹೇಳ್ತೇವೆ. ಅಂದ್ರೆ ಅಭಿವ್ಯಕ್ತಿ ಮತ್ತೆ ಸೊಬಗನ್ನ ಕಲಿಸಿಕೊಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಅಭಿನಯವನ್ನ ಮಾಡ್ತಕ್ಕಂಥದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಲಕ್ನೋ ಗರಾನದಲ್ಲಿ ಹೇಳ್ಕೊಡ್ತಕ್ಕಂಥ
ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದು ಜೈಪುರ್ ಘರಾನ ಆಗಿರುತ್ತೆ. ಇಲ್ಲಿ ವಿಗರಸ್ ಫುಟ್ ವರ್ಕ್ ಮತ್ತೆ ರಿದಮಿಕ್ ಪ್ಯಾಟರ್ನ್ಸ್ ಅಂದ್ರೆ ಹುರುಪಿನ ಪಾದಚಲನೆ ಮತ್ತು ಲಯಬದ್ಧವಾದ ಮಾದರಿಗಳನ್ನ ಹೇಳ್ಕೊಡ್ತಕ್ಕಂಥ ಒಂದು ಘರಾನ ಆಗಿರುತ್ತೆ. ಸೊ ಅದಾದ್ಮೇಲೆ ಬನಾರಸ್ ಘರಾನ ಅಂತ ಹೇಳ್ತೇವೆ. ಡಿವೋಷನಲ್ ಥೀಮ್ಸ್ ಅಂಡ್ ಫ್ಲೂಯಿಡ್ ಮೂಮೆಂಟ್ಸ್. ಡಿವೋಷನಲ್ ಅಂದ್ರೆ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ವಿಷಯಗಳು ನಿರರ್ಗಳವಾಗಿ ಚಲನೆ ಮಾಡ್ತಕ್ಕಂಥ ವಿಧಾನವನ್ನ ಈ ಒಂದು ಘರಾನದಲ್ಲಿ ಕಲಿಸ್ಕೊಡ್ಲಾಗತ್ತೆ. ಸೊ ಇನ್ನೊಂದನ್ನ ನಾವು ರಾಯ್ಗಢ್ ಘರಾನ ಅಂತ ಕರಿತೇವೆ. ಸೊ ದಿಸ್ ಇಸ್ ಅ ನ್ಯೂವರ್ ಘರಾನ, ಅಂದ್ರೆ ಇದನ್ನ ಹೊಸದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಾಲೆ ಆಗಿರುತ್ತೆ. ದಟ್ ಬ್ಲೆಂಡ್ಸ್ ಥಿಯೇಟ್ರಿಕಲ್ ಎಲಿಮೆಂಟ್ಸ್, ಅಂದ್ರೆ ಈ ಒಂದು ನಾಟಕೀಯ ಅಂಶಗಳನ್ನ ಸಂಯೋಜನೆ ಮಾಡ್ತಕ್ಕಂಥ ಒಂದು ಕಥಕನ್ನ ಸೊ ಈ ಒಂದು ಘರಾನದಲ್ಲಿ ಹೇಳ್ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಘರಾನದಲ್ಲಿ ಯಾವ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಸಾಮಾನ್ಯವಾಗಿ ಇವರು ಕ್ಲಾಸಿಕಲ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂದ್ರೆ ಈ ಒಂದು ಶಾಸ್ತ್ರೀಯ ಹಿಂದೂಸ್ತಾನಿ ಸಂಗೀತದೊಂದಿಗೆ ಈ ಕಥಕ್ ಕೃತ್ಯವನ್ನ ಮಾಡಲಾಗುತ್ತೆ. ಸೊ ಇಲ್ಲಿ ತಬಲಾ, ಸಿತಾರ್ ಮತ್ತೆ ಸಾರಂಗಿ ಮತ್ತೆ ಹಾರ್ಮೋನಿಯಂ ಅನ್ನ ಸೊ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿ ಈ ಒಂದು ಡ್ಯಾನ್ಸ್ ನಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಯಾವ ಸಂಸ್ಥೆಯು ಸ್ಮೈಲ್ ಅಂದ್ರೆ ಸ್ಟ್ರೆಂಥನಿಂಗ್ ಮಲ್ಟಿ ಮೋಡಲ್ ಅಂಡ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಇಕೋಸಿಸ್ಟಮ್ ಅಂತ ಕರೀತೇವೆ. ಸೊ ಈ ಕಾರ್ಯಕ್ರಮಕ್ಕೆ ಹಣಕಾಸನ್ನ ಒದಗಿಸುತ್ತಿದೆ. ಸೊ ವಿಚ್ ಆರ್ಗನೈಸೇಷನ್ ಇಸ್ ಫಂಡಿಂಗ್ ಸ್ಮೈಲ್ ಪ್ರೋಗ್ರಾಮ್ ಇನ್ ಇಂಡಿಯಾ? ನಮ್ಮ ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಈ ಸ್ಮೈಲ್ ಯೋಜನೆಗೆ ಯಾರು ಫಂಡ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ADB ವತಿಯಿಂದ ಸೊ ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರೋಗ್ರಾಮ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಮೈಲ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ನಾವು ವಾಟ್ ಯು ಮೀನ್ ಬೈ ಸ್ಮೈಲ್ ಅಂದ್ರೆ ಸ್ಟ್ರೆಂಥನಿಂಗ್ ಮಲ್ಟಿ ಮೋಡಲ್ ಅಂಡ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಇಕೋಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ವಸ್ತು ಸಾಗಾಣಿಕೆ ವ್ಯವಸ್ಥೆ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಇನ್ನೂ ಪ್ರಬಲಗೊಳಿಸ್ತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ಸ್ಮೈಲ್ ಅಂತ ಕರಿತೇವೆ. ಈ ಸ್ಮೈಲ್ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಈಗ ನಿಧಿಯನ್ನ ಅಥವಾ ಫಂಡ್ ಅನ್ನ ಒದಗಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದ ಲಾಜಿಸ್ಟಿಕ್ಸ್ ಎಫಿಷಿಯನ್ಸಿ ಏನಿದೆ ಅಂದ್ರೆ ಈ ಒಂದು ವಸ್ತುಗಳನ್ನ ಸಾಗಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ಷಮತೆ ಏನಿದೆ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಜಿಟಲ್ ಆಗಿ ನಮ್ಮ ಭಾರತ ದೇಶದ ಸಾರಿಗೆ ವ್ಯವಸ್ಥೆಯನ್ನ ಇಂಟಿಗ್ರೇಟ್ ಮಾಡುವ ಮುಖಾಂತರ ಅದರ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಈ ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂಡ್ ಸಪ್ಲೈ ಚೈನ್ ಏನಿರುತ್ತೆ ಅದು ವೃದ್ಧಿ ಆಗಿರುತ್ತೆ. ಅಂದ್ರೆ ಸಂಪರ್ಕದ ಸರಪಳಿ ಏನಿರುತ್ತೆ ಅದು ವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಈ ಲಾಜಿಸ್ಟಿಕ್ ವೆಚ್ಚಗಳು ಕಡಿಮೆ ಆಗುತ್ತೆ. ಯಾವಾಗ ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆಗುತ್ತೆ ಆಟೋಮ್ಯಾಟಿಕಲಿ ಆ ಒಂದು ಗೂಡ್ಸ್ ಗಳ ಬೆಲೆ ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದೇ ಒಂದು ವಸ್ತುವಿನ ಮೇಲೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಆಡ್ ಆಗೋದ್ರಿಂದ ಈ ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಸೊ ದೇ ಗೋಟ್ ಟು ಇಂಟಗ್ರೇಟ್ ರೋಡ್, ರೈಲ್ವೆ, ಏರ್ ಅಂಡ್ ವಾಟರ್ ವೇಸ್ ಫಾರ್ ಸೀಮ್ಲೆಸ್ ಗೂಡ್ಸ್ ಮೂವ್ಮೆಂಟ್. ಅಂದ್ರೆ ರಸ್ತೆ ಮಾರ್ಗವಾಗಿರ್ಬೋದು, ರೈಲು ಮಾರ್ಗವಾಗಿರ್ಬೋದು, ವಾಯು ಮಾರ್ಗವಾಗಿರ್ಬೋದು, ಜಲಮಾರ್ಗವಾಗಿರ್ಬೋದು, ಎಲ್ಲವನ್ನ ಒಂದು ಡಿಜಿಟಲಿ ಕನೆಕ್ಟ್ ಮಾಡ್ತಾರೆ. ಸೊ ಅವಾಗ ನಮಗೆ ಪ್ರಾಪರ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಲಾಜಿಸ್ಟಿಕ್ಸ್ ಗೊತ್ತಾಗುತ್ತೆ. ಸೊ ಇದನ್ನೇ ನಾವು ಹೇಳ್ತಕ್ಕಂಥದ್ದು ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗಾಗಿ ಎಲ್ಲ ಮಾರ್ಗಗಳನ್ನ ಇಂಟಿಗ್ರೇಟ್ ಅಥವಾ ಏಕೀಕರಣಗೊಳಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದಿ ಮೇಂಟೈನ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಫಾರ್ ಸ್ಟೋರೇಜ್ ಫೆಸಿಲಿಟೀಸ್ ಟು ಇಂಪ್ರೂವ್ ಸಪ್ಲೈ ಚೈನ್ ಎಫಿಷಿಯನ್ಸಿ. ಅಂದ್ರೆ ಯಾವ ವಸ್ತುಗಳು ಪೆರಿಷಬಲ್ ಇರ್ತವೆ, ಸಾಮಾನ್ಯವಾಗಿ ಹಾಳಾಗ್ತಕ್ಕಂಥ ವಸ್ತುಗಳೇನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಧಾರಿತವಾಗಿರ್ತಕ್ಕಂಥ ಶೇಖರಣಾ ಸೌಲಭ್ಯಗಳನ್ನ ಡೆವಲಪ್ ಮಾಡ್ತಾರೆ. ಸೊ ಅದರಿಂದ ಆ ಗೂಡ್ಸ್ ಗಳನ್ನ ನಾವು ಪ್ರಾಪರ್ ಆಗಿ ಅಥವಾ ಅದರ ರೆಸಿಲಿಯನ್ಸ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಡಿಜಿಟಲೈಸೇಷನ್. ಸೊ ಈ ಒಂದು ಡಿಜಿಟಲೈಸೇಷನ್ ನ ಮುಖಾಂತರ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅಂಡ್ ಆಟೋಮೇಷನ್ ಅಂಡ್ ಡೇಟಾ ಅನಾಲಿಟಿಕ್ಸ್. ಅಂದ್ರೆ ವಸ್ತುಗಳು ಯಾವ ಸ್ಪಾಟ್ ಅಲ್ಲಿ ಎಕ್ಸಾಕ್ಟ್ ಆಗಿದ್ದಾವೆ, ಯಾವ ಸ್ಪಾಟ್ಗೆ ಎಷ್ಟು ಸಮಯಕ್ಕೆ ಅದು ರೀಚ್ ಆಗುತ್ತೆ, ಸೊ ಇದೆಲ್ಲವನ್ನ ನಾವು ನೈಜ ಸಮಯದಲ್ಲಿ ಡಿಜಿಟಲ್ ಮುಖಾಂತರ ತಿಳಿದುಕೊಳ್ಬೋದಾಗಿರುತ್ತೆ. ಸೊ ಅದರಿಂದ ಫರ್ದರ್ ಪ್ಲಾನಿಂಗ್ ಅನ್ನ ಮಾಡಲಿಕ್ಕೆ ಇದು ಪ್ರಾಪರ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ಇಟ್ ಆಲ್ಸೋ ಯೂಸಸ್ ಎಲೆಕ್ಟ್ರಿಕ್ ಅಂಡ್ ಆಲ್ಟರ್ನೇಟಿವ್ ಫ್ಯೂಯಲ್ ವೆಹಿಕಲ್ಸ್ ಫಾರ್ ಸಸ್ಟೈನಬಲ್ ಲಾಜಿಸ್ಟಿಕ್ಸ್ ಅಂದ್ರೆ ಸುಸ್ಥಿರವಾಗಿರ್ತಕ್ಕಂಥ ಸಂಪರ್ಕವನ್ನು ಒದಗಿಸಲಿಕ್ಕೆ ರಿನ್ಯೂವಲ್ ಎನರ್ಜಿ ಅಥವಾ ನವೀಕರಿಸಬಹುದಾಗಿರ್ತಕ್ಕಂಥ ಶಕ್ತಿಯನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇದು
ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದಾವೆ ಸೊ ಅದಕ್ಕೂ ಕೂಡ ಪೂರಕವಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪಾಲಿಸಿ ಅಲೈನ್ಮೆಂಟ್ ಹಾಗಿದ್ರೆ ಈ ಸ್ಮೈಲ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಯಾವ ನೀತಿಯೊಂದಿಗೆ ಹೊಂದಿಕೆಯಾಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ವಿ ಹ್ಯಾವ್ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಅಂತ ಇದೆ. ಅಂದ್ರೆ ನಮ್ಮ ಭಾರತ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ ಅಂತ ಇದೆ. ಸೊ ಇದರ ಆಬ್ಜೆಕ್ಟ್ಸ್ ಕೂಡ ಸರಿಸುಮಾರು ಸ್ಮೈಲ್ ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ ಅದೇ ಆಬ್ಜೆಕ್ಟಿವ್ಸ್ ಜೊತೆಗೆ ಮೀಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅಂತ ಇದೆ. ಸೊ ಇವೆರಡರ ಜೊತೆ ಈ ಸ್ಮೈಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಹೊಂದಿಕೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ ಏನಿರುತ್ತೆ, ರ್ಯಾಂಕಿಂಗ್ ಈಸ್ ನಥಿಂಗ್ ಬಟ್ ಈ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಈ ಲಾಜಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ಷಮತೆಯ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ನಲ್ಲಿ ಬ್ಯಾಂಕ್ ನ ವತಿಯಿಂದ ಬಿಡುಗಡೆ ಮಾಡ್ತಾರೆ. ಸೊ ಇದರಲ್ಲಿ ನಮ್ಮ ಒಂದು ಶ್ರೇಯಾಂಕ ಅಥವಾ ರ್ಯಾಂಕಿಂಗ್ ಕೂಡ ಇಂಪ್ರೂವ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವಾಗ ಈ ರ್ಯಾಂಕಿಂಗ್ ಇಂಪ್ರೂವ್ ಆಗುತ್ತೆ ಆಟೋಮ್ಯಾಟಿಕಲಿ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಇನ್ ಶಾರ್ಟ್ ನಾವು ADB ಅಂತ ಕರೀತೇವೆ. ಸೊ ಇದನ್ನ 1966 1966 19ನೇ ಡಿಸೆಂಬರ್ ನಂದು ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಕರೀತೇವೆ. ಸೊ ಇದರ ಲೀಗಲ್ ಸ್ಟೇಟಸ್ ಅಥವಾ ನ್ಯಾಯಿಕ ಸ್ಥಾನಮಾನ ಹೇಗಿರುತ್ತೆ ಅಂದ್ರೆ ಇದೊಂದು ಟ್ರೀಟಿ ಅಥವಾ ಒಪ್ಪಂದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸೊ ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ADB ಅವೆನ್ಯೂ ಮಂಡಾಲ್ಯೂಯಾಂಗ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಫಿಲಿಪೈನ್ಸ್ ಮತ್ತೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಇದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ರೀಜನ್ ಫಿಲಿಪೈನ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಇದು ಯಾವ ರೀಜನ್ ಅಲ್ಲಿ ತನ್ನ ಸರ್ವಿಸ್ ಅನ್ನ ಮಾಡುತ್ತೆ ಅಂದ್ರೆ ಇಂಡೋ ಪೆಸಿಫಿಕ್ ನಲ್ಲಿ ತನ್ನ ಸರ್ವಿಸ್ ಅನ್ನ ಮಾಡುತ್ತೆ. ಇದರ ಮೆಂಬರ್ಶಿಪ್ ಇವಾಗ 69 ಕಂಟ್ರೀಸ್ ಇದರ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಗಯಾ ಬಾಹ್ಯಾಕಾಶ ದೂರದರ್ಶಕವನ್ನು ನಿರ್ವಹಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಸೊ ವಿಚ್ ಸ್ಪೇಸ್ ಏಜೆನ್ಸಿ ಆಪರೇಟೆಡ್ ದಿ ಗಯಾ ಸ್ಪೇಸ್ ಟೆಲಿಸ್ಕೋಪ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಟೆಲಿಸ್ಕೋಪ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗಯಾ ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರಿತೇವೆ. ಸೊ ಈ ಒಂದು ಟೆಲಿಸ್ಕೋಪ್ ಈಗ ಸುದ್ದಿಯಲ್ಲಿ ಯಾಕಿದೆ ಅಂದ್ರೆ ಸೊ ಇದು ಇವಾಗ ರಿಟೈರ್ ಆಗ್ತಾ ಇದೆ ಅಥವಾ ನಿವೃತ್ತಿಯನ್ನ ಹೊಂದುತ್ತಿರುವ ಕಾರಣದಿಂದ ಸೊ ಈ ಒಂದು ಟೆಲಿಸ್ಕೋಪ್ ಸುದ್ದಿಯಲ್ಲಿರ್ತಕ್ಕಂಥ ಒಂದು ದೂರದರ್ಶಕವಾಗಿರುತ್ತೆ. ಹಾಗಿದ್ರೆ ಇದುವರೆಗೂ ಇದು ಏನೇನು ಅಚೀವ್ಮೆಂಟ್ಸ್ ಅನ್ನ ಮಾಡಿದೆ ಅವೆಲ್ಲವನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಸ್ಪೇಸ್ ಟೆಲಿಸ್ಕೋಪ್. ಸ್ಪೇಸ್ ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಆಕಾಶ ಕಾಯಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ದೂರದರ್ಶಕವಾಗಿರುತ್ತೆ. ಇದಕ್ಕೆ ಅವರು ಗಯಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು 12 ಇಯರ್ಸ್ ಅನ್ನ ಈಗ ಕಂಪ್ಲೀಟ್ ಮಾಡುವ ಮುಖಾಂತರ ರಿಟೈರ್ ಅಥವಾ ಇದನ್ನ ಡಿಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2013 2013ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಏನಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಟು ಕ್ರಿಯೇಟ್ ಪ್ರಿಸೈಸ್ 3D ಮ್ಯಾಪ್ ಆಫ್ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂದ್ರೆ ನಮ್ಮ ಒಂದು ಕ್ಷೀರಪಥ ಗ್ಯಾಲಾಕ್ಸಿ ಅಂತ ಹೇಳ್ತೇವೆ. ಸೊ ನಮ್ಮ ಭೂಮಿ ಇರ್ತಕ್ಕಂಥ ಒಂದು ಗ್ಯಾಲಾಕ್ಸಿ ಅದನ್ನ ನಾವು ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 3D ಮ್ಯಾಪ್ ಅನ್ನ ಅಂದ್ರೆ ಅತ್ಯಂತ ನಿಖರವಾಗಿರ್ತಕ್ಕಂಥ 3D ಮ್ಯಾಪ್ ಅನ್ನ ಡೆವಲಪ್ ಮಾಡುವ ಉದ್ದೇಶದಿಂದ 2013 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾವ ಗುರಿಗಳೊಂದಿಗೆ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ to study positions and distance, motions and properties of nearly 2 billion stars and other celestial bodies ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿರ್ತಕ್ಕಂಥ 2 ಶತಕೋಟಿ ನಕ್ಷತ್ರಗಳು ಮತ್ತೆ ಬೇರೆ ಇತರ ಆಕಾಶ ಕಾಯಗಳು ಧೂಮಕೇತುಗಳಿರ್ಬೋದು ಅಥವಾ ಕಾಮೆಟ್ಸ್ ಇರ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಅವುಗಳು ಇರ್ತಕ್ಕಂಥ ಒಂದು ಪೊಸಿಷನ್ ಸ್ಥಾನ ಆಗಿರ್ಬೋದು, ಅದರ ಡಿಸ್ಟೆನ್ಸ್ ಅಂದ್ರೆ ಭೂಮಿಯಿಂದ ಎಷ್ಟು ದೂರ ಇದೆ ಅಥವಾ ಒಂದು ಸೆಲೆಸ್ಟಿಯಲ್ ಬಾಡಿಯಿಂದ ಇನ್ನೊಂದು ಸೆಲೆಸ್ಟಿಯಲ್ ಬಾಡಿಗೆ ಎಷ್ಟು ದೂರ ಇದೆ, ಅದು ಹೇಗೆ ಚಲಿಸುತ್ತೆ ಮತ್ತೆ ಅದರ ಗುಣಲಕ್ಷಣಗಳೇನಿದಾವೆ ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಗುರಿಯೊಂದಿಗೆ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಲಿಸ್ಕೋಪ್ ಏನಿದೆ ಇಟ್ ಹ್ಯಾಸ್ ಟ್ರ್ಯಾಕ್ಡ್ hundreds of thousands of asteroids and comets ಅಂದ್ರೆ ಇದುವರೆಗೂ ಇದು ಲಕ್ಷಾಂತರ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ರಿಟೈರ್ಮೆಂಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂದ್ರೆ ಇದನ್ನ ಡಿಕಮಿಷನ್ ಹೇಗೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಮಾರ್ಚ್ 27, 2025
2025ಗೆ ಇದನ್ನು ಡಿಆಕ್ಟಿವೇಟ್ ಮಾಡಿರ್ತಾರೆ, ನಿಷ್ಕ್ರಿಯಗೊಳಿಸಿರ್ತಾರೆ. ಸೊ ಇದನ್ನು ಒಂದು ಆರ್ಬಿಟಲ್ಲಿ ಪ್ಲೇಸ್ ಮಾಡ್ತಾರೆ, ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಕ್ಷೆಯಲ್ಲಿ ಪ್ಲೇಸ್ ಮಾಡ್ತಾರೆ. ಆ ಕಕ್ಷೆಯನ್ನು ನಾವೇನಂತ ಕರಿತೀವಿ ಅಂದರೆ ರಿಟೈರ್ಮೆಂಟ್ ಆರ್ಬಿಟ್ ಅಥವಾ ನಿವೃತ್ತಿ ಕಕ್ಷೆ ಅಂತ ಕರಿತೇವೆ. ಸೊ ಈ ಕಕ್ಷೆಯಲ್ಲಿ ಬೇರೆ ಯಾವುದೇ ಪೇಲೋಡ್ಸ್ಗಳು ಇರೋದಿಲ್ಲ, ಯಾಕಂದರೆ ಬೇರೆ ಒಂದು ಇನ್ಸ್ಟ್ರೂಮೆಂಟ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು, ಆ ರೀತಿಯ ಒಂದು ಕಕ್ಷೆ ಇರುತ್ತೆ. ಅದನ್ನು ನಾವು ರಿಟೈರ್ಮೆಂಟ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಈ ಒಂದು ರಿಟೈರ್ಮೆಂಟ್ ಆರ್ಬಿಟ್ಗೆ ಇದನ್ನು ಇವಾಗ ಪ್ಲೇಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಇದನ್ನು ನಿವೃತ್ತಿಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಶಿಕ್ಷಣ ಮತ್ತು ಪೋಷಣೆ, ಸೊ ಸರಿಯಾಗಿ ತಿನ್ನಲು ಕಲಿಯಿರಿ ಎಂಬ ವರದಿಯನ್ನು ಯಾರು ಬಿಡುಗಡೆ ಮಾಡಿದರು? ಹೂ ರಿಲೀಸ್ ದ ರಿಪೋರ್ಟ್ ಟೈಟಲ್ಡ್ ಎಜುಕೇಷನ್ ಆ್ಯಂಡ್ ನ್ಯೂಟ್ರಿಷನ್ ಲರ್ನ್ ಟು ಈಟ್ ವೆಲ್. ಸೊ ಇದು ನಮ್ಮ ಒಂದು ಶಿಕ್ಷಣ, ಅದರ ಜೊತೆಗೆ ಪೌಷ್ಟಿಕತೆ, ಇವೆರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ವರದಿಗೆ ಏನಂತ ಟೈಟಲ್ ಅಥವಾ ಶೀರ್ಷಿಕೆ ಮಾಡಿರ್ತಾರೆ ಅಂದರೆ ಎಜುಕೇಷನ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಲರ್ನ್ ಟು ಈಟ್ ವೆಲ್ ಅಂತಕ್ಕಂಥದ್ದು ಇದರ ಟೈಟಲ್ ಆಗಿರುತ್ತೆ. ಸೊ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಯುನೆಸ್ಕೋ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಇದು ಅಕ್ರಾಸ್ ಡಿಫ್ರೆಂಟ್ ನೇಷನ್ಸ್ ಇನ್ ದ ವರ್ಲ್ಡ್, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸೊ ಈ ಒಂದು ನ್ಯೂಟ್ರಿಷನ್ ಮತ್ತು ಎಜುಕೇಷನ್ಗೆ ಯಾವ ರೀತಿ ಅವರು ಇಂಟರ್ ರಿಲೇಟ್ ಮಾಡಿದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಈ ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥವರು ಯುನೆಸ್ಕೋ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಹಾಗಿದ್ರೆ ಈ ವರದಿಯಲ್ಲಿ ಏನೇನು ಫೈಂಡಿಂಗ್ಸ್ ಅನ್ನ ಮಾಡಿದ್ದಾರೆ ಅಥವಾ ಇದರ ಉದ್ದೇಶ ಏನಾಗಿತ್ತು, ಸೊ ಎಲ್ಲವನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದೊಂದು ಇಂಟಗ್ರೇಟಿಂಗ್ ನ್ಯೂಟ್ರಿಷನಲ್ ಎಜುಕೇಶನ್ ಇಂಟು ಸ್ಕೂಲ್ ಕರಿಕ್ಯುಲಾ ಟು ಪ್ರಮೋಟ್ ಲೈಫ್ ಲಾಂಗ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್. ಅಂದ್ರೆ ಈ ಒಂದು ರಿಪೋರ್ಟ್ಗೂ ಅಥವಾ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಾಗಿರುತ್ತೆ ಅಂದ್ರೆ ಜೀವನ ಪರ್ಯಂತ ಆರೋಗ್ಯಕರ ಆಹಾರ ಪದ್ಧತಿಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಫುಡ್ ಈಸ್ ಎಸೆನ್ಷಿಯಲ್ ಟಿಲ್ ದ ವೆರಿ ಲಾಸ್ಟ್ ಡೇ ಆಫ್ ಅವರ್ ಲೈಫ್. ಅದು ಕೂಡ ಉತ್ತಮವಾಗಿರಬೇಕು ಅಥವಾ ನ್ಯೂಟ್ರಿಷಿಯಸ್ ಆಗಿರಬೇಕು. ಅದರ ಬಗ್ಗೆ ಅಂದ್ರೆ ಆ ಒಂದು ಆಹಾರದ ಪದ್ಧತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಶಾಲಾ ಪಠ್ಯಕ್ರಮದಲ್ಲಿ ಪೌಷ್ಟಿಕಾಂಶ ಶಿಕ್ಷಣವನ್ನು ಸಂಯೋಜನೆ ಮಾಡ್ತಕ್ಕಂಥದ್ದು. ಬಿಕಾಸ್ ಮೋಸ್ಟ್ ಆಫ್ ದಿ ಚಿಲ್ಡ್ರನ್ ಅಥವಾ ಈವನ್ ಅದರ್ ಪೀಪಲ್ ಸೊ ಯಾವ ನ್ಯೂಟ್ರಿಯೆಂಟ್ಸ್ ಈಸ್ ಗುಡ್ ಫಾರ್ ಹೆಲ್ತ್, ಯಾವುದು ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತಕ್ಕಂಥ ಒಂದು ಮಿನಿಮಮ್ ನಾಲೆಜ್ ನಮ್ಮಲ್ಲಿ ಇರೋದಿಲ್ಲ. ಸೊ ಆ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡಲಿಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿಯೇ ಈ ಒಂದು ಪೌಷ್ಟಿಕಾಂಶಗಳ ಪ್ರಾಮುಖ್ಯತೆಯನ್ನ ಸೇರಿಸ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ಎಂಫಸೈಸಸ್ ಇಂಪಾರ್ಟೆನ್ಸ್ ಆಫ್ ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಸ್ಕೂಲ್ ಮೀಲ್ಸ್. ಸೊ ಶಾಲೆಗಳಲ್ಲಿ ನಾವು ಮಿಡ್ ಡೇ ಮೀಲ್ ಅಂತ ಏನು ಕೊಡ್ತಾ ಇದ್ದೀವಿ ಅಥವಾ ಬಿಸಿಯೂಟ ಅಂತ ನಾವೇನು ಕೊಡ್ತಾ ಇದ್ದೇವೆ, ಸೊ ಅದರಲ್ಲಿ ಪೋಷಕಾಂಶಗಳು ಎಷ್ಟರ ಮಟ್ಟಿಗಿವೆ ಅದನ್ನು ಕೂಡ ಎನ್ಶೋರ್ ಮಾಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಚಿಲ್ಡ್ರನ್ಸ್ ಹೆಲ್ತ್ ಅಂದರೆ ಮಕ್ಕಳ ಒಂದು ಆರೋಗ್ಯ ಮತ್ತು ಲರ್ನಿಂಗ್ ಔಟ್ಕಮ್, ಯಾವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅವರ ಕಲಿಕೆಯ ಒಂದು ಔಟ್ಕಮ್ ಏನಿರುತ್ತೆ ಸೊ ಅದು ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಹೋಲಿಸ್ಟಿಕ್ ಆಗಿ ಎಲ್ಲವನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಹೋಲಿಸ್ಟಿಕ್ ರಿಪೋರ್ಟ್ ಅಂತ ನಾವು ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ವರದಿಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನು ಅಂತ ನಾವು ನೋಡೋದಾದ್ರೆ ನಿಯರ್ಲಿ 47% ಆಫ್ ದಿ ಪ್ರೈಮರಿ ಸ್ಕೂಲ್ ಪೀಪಲ್ಸ್ ವರ್ಲ್ಡ್ ವೈಡ್ ನೌ ಹ್ಯಾವ್ ಆಕ್ಸೆಸ್ ಟು ಸ್ಕೂಲ್ ಮೀಲ್ಸ್. ಅಂದರೆ ಸರಿಸುಮಾರು 47% ಅಷ್ಟು ಶಾಲಾ ವಿದ್ಯಾರ್ಥಿಗಳು ಈಗ ಈ ಒಂದು ಶಾಲಾ ಊಟವನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಲೈಕ್ ಹೌ ನಮ್ಮ ಕರ್ನಾಟಕದಲ್ಲಿ ಒಂದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅಂತ ಯಾವ ರೀತಿ ಲಾಂಚ್ ಮಾಡಿದ್ದಾರೆ, ಪ್ರಪಂಚದಾದ್ಯಂತ ಸರಿಸುಮಾರು 47% ಆಫ್ ದಿ ಸ್ಟೂಡೆಂಟ್ಸ್ಗೆ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಆಹಾರವನ್ನು ಒದಗಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಓನ್ಲಿ 93 ಔಟ್ ಆಫ್ 187 ಕಂಟ್ರೀಸ್ ಹ್ಯಾವ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ 47% ಆಫ್ ದಿ ಸ್ಕೂಲ್ಸ್ಗಳಲ್ಲಿ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಮಿಡ್ ಡೇ ಮೀಲ್ ರೀತಿಯ ಪ್ರೋಗ್ರಾಮ್ನ ಸಪೋರ್ಟ್ ಸಿಗ್ತಾ ಇದ್ರು ಕೂಡ 187 ರಾಷ್ಟ್ರಗಳಲ್ಲಿ ಕೇವಲ 93 ರಾಷ್ಟ್ರಗಳಲ್ಲಿ ಮಾತ್ರ ಈ ಒಂದು ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಆ ಆಹಾರದ ಗುಣಮಟ್ಟ ಆಗಿರ್ಬೋದು, ಪೌಷ್ಟಿಕಾಂಶಗಳ ಮೌಲ್ಯ ಆಗಿರ್ಬೋದು, ಈ ಎಲ್ಲ ರೀತಿಯ ಮಾನದಂಡಗಳನ್ನು ಕೇವಲ 93 ದೇಶಗಳು ಮಾತ್ರ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ 27% ಆಫ್ ದಿ ಸ್ಕೂಲ್ ಮೀಲ್ ಪ್ರೋಗ್ರಾಮ್ ಏನಿರುತ್ತೆ ದೇ ಲ್ಯಾಕ್ ಕನ್ಸಲ್ಟೇಷನ್ ವಿತ್ ನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಷನಿಸ್ಟ್. ಅಂದರೆ ಈ ಒಂದು ಪೌಷ್ಟಿಕಾಂಶಗಳ ಬಗ್ಗೆ
ಜ್ಞಾನವನ್ನು ಹೊಂದಿರತಕ್ಕಂಥ ತಜ್ಞರೊಂದಿಗೆ ಕೇವಲ 27% ಅಷ್ಟು ಶಾಲೆಗಳು ಮಾತ್ರ ಕನ್ಸಲ್ಟೇಷನ್ ಮಾಡುವ ಮುಖಾಂತರ ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅವರು ಅನುಸರಿಸಬೇಕನ್ನೋದನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಗೌರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಚಿಕ್ಕಿ ಅಂತ ಕೊಡ್ತಾ ಇದ್ರು. ಸೊ ಇದನ್ನು ಚಿಕ್ಕಿ ಅಂತ ಕೊಟ್ಟಿರ್ತಕ್ಕಂಥದ್ದು ಅವರ ನ್ಯೂಟ್ರಿಷನಲ್ ಔಟ್ಕಮನ್ನು ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶದಿಂದ. ಬಟ್ ವೆರಿ ರೀಸೆಂಟ್ಲಿ ಚಿಕ್ಕಿಯನ್ನು ಕೊಡ್ತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿರ್ತಾರೆ. ಕಾರಣ ಏನು ಅಂದರೆ ಅದರಲ್ಲಿ ತುಂಬ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಅಪರ್ಯಾಪ್ತ ಕೊಬ್ಬು ಇರುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಇದನ್ನು ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಇದರ ಅರ್ಥ ಏನು ಅಂದರೆ ಇದನ್ನು ಕೊಡೋದಕ್ಕಿಂತ ಮುಂಚೆನೇ ದೇ ಶುಡ್ ಹ್ಯಾವ್ ಟೇಕನ್ ಎಕ್ಸ್ಪರ್ಟ್ ಒಪಿನಿಯನನ್ನು ತಗೋಬೇಕಾಗಿತ್ತು. ಬಟ್ ಯಾವುದೇ ಒಪಿನಿಯನನ್ನು ತೆಗೆದುಕೊಳ್ಳದೆ ಇದನ್ನೇ ಹೇಳೋದು. ಸೊ ಈ ಒಂದು ನ್ಯೂಟ್ರಿಷನಿಸ್ಟ್ ಕನ್ಸಲ್ಟೇಷನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೇವಲ ಪ್ರಪಂಚದಲ್ಲಿ 27% ಸ್ಕೂಲ್ ಮೀಲ್ ಏನಿರುತ್ತೆ ಸೊ ಅದನ್ನು ಅವರು ಸೈಂಟಿಫಿಕಲಿ ಅಥವಾ ಈ ಒಂದು ನ್ಯೂಟ್ರಿಷನಿಸ್ಟ್ಗಳ ಒಂದು ಪ್ರಪೋಸಲ್ನ ಆಧಾರದ ಮೇಲೆ ಅಥವಾ ಅವರ ಶಿಫಾರಸ್ಸಿನ ಆಧಾರದ ಮೇಲೆ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಸ್ಕೂಲ್ ಮೀಲ್ಸ್ ಇಂಪ್ರೂವ್ ಎನ್ರೋಲ್ಮೆಂಟ್ ರೇಟ್ಸ್ ಬೈ 9% ಆ್ಯಂಡ್ ಅಟೆಂಡೆನ್ಸ್ ಬೈ 8%. ಅಂದರೆ ಈ ಒಂದು ಶಾಲೆಗಳಲ್ಲಿ ಊಟವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಸೊ ಈ ಒಂದು ವ್ಯವಸ್ಥೆಯಿಂದ ಜಾಗತಿಕವಾಗಿ ದಾಖಲಾತಿ ಅಂದರೆ ಶಾಲೆಗೆ ಅಡ್ಮಿಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 9% ಇನ್ಕ್ರೀಸ್ ಆಗಿರುತ್ತೆ. ದಾಖಲಾತಿಯನ್ನು ಪಡೆದುಕೊಂಡ ನಂತರ ಅವರು ಅಟೆಂಡೆನ್ಸ್ ಅಂದರೆ ಪ್ರತಿದಿನ ಶಾಲೆಗೆ ಬರ್ತಕ್ಕಂಥ ಒಂದು ಹಾಜರಾತಿ ಅಂತಕ್ಕಂಥದ್ದು 8% ಈಗ ಇಂಪ್ರೂವ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಚಾಲೆಂಜಸ್ ಏನು ಹಾಗಿದ್ರೆ ಈ ಒಂದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಥರ ಇರ್ತಕ್ಕಂಥ ಒಂದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಏನಿರುತ್ತೆ ಇದರ ಸವಾಲುಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ರೈಸಿಂಗ್ ರೇಟ್ಸ್ ಆಫ್ ಒಬೇಸಿಟಿ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಗ್ಲೋಬಲಿ. ಸೊ ಇದು ಕೆಲವೊಂದು ದೇಶಗಳಲ್ಲಿ ಈ ಬೊಜ್ಜಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಇಫ್ ದೇ ಆರ್ ಗಿವಿಂಗ್ ಟೂ ಮಚ್ ಆಫ್ ನ್ಯೂಟ್ರಿಯೆಂಟ್ಸ್ ಇಫ್ ದೇ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ದ ಬ್ಯಾಲೆನ್ಸ್ ಡಯಟ್. ಸೊ ಈ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆಹಾರದ ಅಭದ್ರತೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಲ್ಯಾಕ್ ಆಫ್ ಮಾನಿಟರಿಂಗ್ ಅಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ನ್ಯೂಟ್ರಿಷನಲ್ ಕಂಟೆಂಟ್. ಸೊ ಈ ಒಂದು ಪೌಷ್ಟಿಕಾಂಶದ ಅಂಶಕ್ಕಾಗಿ ಯಾವುದೇ ಮೇಲ್ವಿಚಾರಣೆಯೂ ಇಲ್ಲ, ಯಾವುದೇ ಮಾನದಂಡಗಳು ಇರಲೇ ಇರತಕ್ಕಂಥ ಸಾಕಷ್ಟು ರಾಷ್ಟ್ರಗಳನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಪಾಸಿಟಿವ್ ಇನಿಷಿಯೇಟಿವ್ಸ್ ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಉಪಕ್ರಮಗಳನ್ನು ನಾವು ನೋಡೋದಾದ್ರೆ ಬ್ರೆಜಿಲ್ನಲ್ಲಿ ಏನು ಮಾಡ್ತಾರೆ ಅಂದರೆ ರಿಸ್ಟ್ರಿಕ್ಷನ್ ಆನ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂದರೆ ಈ ಒಂದು ಸಂಸ್ಕರಿಸಿದ ಆಹಾರ ಅಂತ ನಾವೇನು ಹೇಳ್ತೇವೆ ಅಂದರೆ ಅತಿಯಾಗಿ ಸಂಸ್ಕರಣೆ ಮಾಡಿರ್ತಕ್ಕಂಥ ಆಹಾರ. ಫಾರ್ ಎಕ್ಸಾಂಪಲ್ ಇವಾಗ ರೈಸನ್ನು ತೊಗೊಂಡ್ರೆ ನಾವು ಪಾಲಿಶ್ಡ್ ರೈಸ್ ಅಂತ ಹೇಳ್ತೇವೆ. ಆ ರೀತಿಯಾಗಿ ಎಕ್ಸೆಸಿವ್ ಆಗಿ ಪ್ರೋಸೆಸ್ ಮಾಡ್ತಕ್ಕಂಥ ಫುಡ್ಡನ್ನು ಅವರು ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ ರೀತಿಯ ಶಾಲೆಗಳಲ್ಲಿ ಒಂದು ರಾ ಫುಡ್ಡನ್ನು ಅಂದರೆ ಹೆಚ್ಚಾಗಿ ಪ್ರೋಸೆಸ್ ಮಾಡದೆ ಫುಡ್ಡನ್ನು ನೀಡುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಮೌಲ್ಯ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ when we talk about ಚೈನಾ ಬಗ್ಗೆ ನಾವು ಮಾತಾಡೋದಾದ್ರೆ ಇಂಟ್ರೊಡಕ್ಷನ್ ಆಫ್ ವೆಜಿಟೇಬಲ್ಸ್ ಮಿಲ್ಕ್ ಅಂಡ್ ಎಗ್ಸ್ ಇನ್ ರೂರಲ್ ಸ್ಕೂಲ್ಸ್ ಅಂದರೆ ಗ್ರಾಮೀಣ ಶಾಲೆಗಳಲ್ಲಿ ತರಕಾರಿಗಳನ್ನು ನೀಡ್ತಕ್ಕಂಥದ್ದು, ಹಾಲು ಮತ್ತು ಮೊಟ್ಟೆಗಳನ್ನು ನೀಡ್ತಕ್ಕಂಥದ್ದು. ಸೊ ಚೈನಾದವರು ಇನ್ಕ್ರೀಸ್ ಮಾಡಿರ್ತಕ್ಕಂಥ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶವನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ಸೊ ಫೋರ್ಟಿಫೈಡ್ ಆರ್ಗ್ಯಾನಿಕ್ ಪರ್ಲ್ ಮಿಲ್ಲೆಟ್ಸ್ ಇನ್ ಮಹಾರಾಷ್ಟ್ರ ಟು ಇಂಪ್ರೂವ್ ಅಟೆನ್ಷನ್ ಸ್ಪ್ಯಾನ್ ಅಂಡ್ ಮೆಮರಿ ಅಂದರೆ ಈ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಗಮನ ಮತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಬಲವರ್ಧಿತ ಸಾವಯವ ಬಾಜ್ರಾ ಅಂತಕ್ಕಂಥದ್ದು ಒಂದು ಮಿಲ್ಲೆಟ್ ಆಗಿರುತ್ತೆ, ಸಿರಿಧಾನ್ಯವಾಗಿರುತ್ತೆ. ಸೊ ಈ ಒಂದು ಸಿರಿಧಾನ್ಯವನ್ನು ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಕಾನ್ಸಂಟ್ರೇಷನ್ ಗಮನ ಕೊಡ್ತಕ್ಕಂಥ ಶಕ್ತಿ ಮತ್ತು ಅವರ ಜ್ಞಾಪಕ ಶಕ್ತಿ ಸ್ಮರಣೆ ಹೆಚ್ಚಾಗುತ್ತೆ. ಸೊ ಈ ರೀತಿಯ ಆಹಾರವನ್ನು ನಮ್ಮ ಭಾರತ ದೇಶದ ಮಹಾರಾಷ್ಟ್ರದಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೆಕಮೆಂಡೇಶನ್ಸ್ ಹಾಗಿದ್ರೆ ಈ ಒಂದು ವರದಿಯ ನಂತರ ಬರ್ತಕ್ಕಂಥ ಶಿಫಾರಸುಗಳು ಏನು ಅಂತ ನಾವು ನೋಡೋದಾದ್ರೆ ಪ್ರಮೋಟ್ ಲೋಕಲಿ ಪ್ರೊಡ್ಯೂಸ್ಡ್ ಫ್ರೆಶ್ ಸ್ಕೂಲ್ ಮೀಲ್ ಅಂಡ್ ರೆಡ್ಯೂಸ್ ಶುಗರಿ ಅಂಡ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂದರೆ ಹೆಚ್ಚಿನ ಸಕ್ಕರೆ ಅಂಶಗಳನ್ನು ಹೊಂದಿರತಕ್ಕಂಥ ಆಹಾರವನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಸ್ಥಳೀಯವಾಗಿ ಲಭ್ಯವಿರ್ತಕ್ಕಂಥ ಆಹಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಈ ರಿಪೋರ್ಟಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇನ್ಕಾರ್ಪೊರೇಟ್ ಫುಡ್ ಲಿಟ್ರಸಿ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜ್ಞಾನ ಇರಬೇಕು ಅಥವಾ ಆ ಒಂದು ಪೌಷ್ಟಿಕಾಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ನಾವು ಝೀರೋ ಹಂಗರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಝೀರೋ ಹಂಗರ್ ಶೂನ್ಯ ಹಸಿವು ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಇವನ್ ದೋ ವಿ ಆರ್
ಸರ್ಪ್ಲಸ್ ಇನ್ ಪ್ರೊಡಕ್ಷನ್, ಅಗ್ರಿಕಲ್ಚರ್ ಪ್ರೊಡಕ್ಷನ್ ನಾವು ನಮ್ಮ ಭಾರತ ದೇಶದ ಜನಸಂಖ್ಯೆಗಿಂತ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ಕೂಡ ನಾವು ಎನಿಮಿಯಾ, ಮ್ಯಾಲ್ನ್ಯೂಟ್ರಿಷನ್, ಸ್ಟಂಟಿಂಗ್ ಮತ್ತು ವ್ಯಾಸ್ಟಿಂಗ್ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಇಂದಿಗೂ ಕೂಡ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಝೀರೋ ಹಂಗರ್ ಅಂದರೆ ಸೊ ನಾವು ಶಾಲೆಗಳಲ್ಲಿ ಈ ಒಂದು ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ಆಹಾರವನ್ನು ನೀಡ್ತಾ ಇದ್ದೇವೆ, ಅಂದರೆ ಹಸಿವನ್ನು ನಾವು ಮುಕ್ತ ಮಾಡಿದ್ದೇವೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ನಾವು ಕೊಡ್ತಕ್ಕಂಥ ಫುಡ್ಡಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದ್ದಾವೆ ಅದನ್ನು ನಾವು ವ್ಯಾಲಿಡೇಟ್ ಮಾಡ್ತಾ ಇಲ್ಲ. ಸೊ ಹಸಿವು ಮುಕ್ತವಾಗಿದೆ ಅಥವಾ ಈಗ ಪೌಷ್ಟಿಕಾಂಶಗಳ ಲಭ್ಯತೆಯ ಆಗಿರ್ತಕ್ಕಂಥದ್ದನ್ನು ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ಸೊ ಅದನ್ನು ನಾವೇನಂತ ಕರಿತೇವೆ ಅಂದರೆ ವಿ ಹ್ಯಾವ್ ಜಸ್ಟ್ ಅಚೀವ್ಡ್ ಝೀರೋ ಹಂಗರನ್ನು ಅಚೀವ್ ಮಾಡಿದ್ದೇವೆ. ಬಟ್ ಈ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತಕ್ಕಂಥದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡದೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಗವರ್ಮೆಂಟ್ ಟು ಲಾಂಚ್ ಓಲಾ, ಊಬರ್ ಲೈಕ್ ಸಹಕಾರ್ ಟ್ಯಾಕ್ಸಿ ಸರ್ವಿಸ್. ಸೊ ಕೇಂದ್ರ ಸರ್ಕಾರದ ವತಿಯಿಂದ ಓಲಾ ಮತ್ತು ಊಬರ್ ಮಾದರಿಯಲ್ಲಿ ಸಹಕಾರ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್, ಇದಕ್ಕೆ ಏನಂತ ನಾಮಕರಣ ಮಾಡ್ತಾ ಇದ್ದಾರೆ ಅಂದರೆ ಸಹಕಾರ ಟ್ಯಾಕ್ಸಿ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ 100% ಆಫ್ ದಿ ರೆವಿನ್ಯೂ ಏನು ಕಲೆಕ್ಟ್ ಆಗುತ್ತೆ ಸೊ ಅದನ್ನು ಟೋಟಲಿ ಆ ಡ್ರೈವರ್ಸ್ಗೆ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗಿರ್ತಕ್ಕಂಥ ಓಲಾ ಮತ್ತು ಊಬರ್ನಲ್ಲಿ ಅವ್ರಿಗೇನು ಕಮಿಷನ್ ಹೋಗುತ್ತೆ ಅಂದರೆ ಮೇಜರ್ಲಿ ದೇ ಆರ್ taking and they are paying very less to the drivers. ಬಟ್ ಈ ಒಂದು ವ್ಯವಸ್ಥೆಯಲ್ಲಿ 100% ಆಫ್ ದಿ ಅಮೌಂಟ್ ಅಂತಕ್ಕಂಥದ್ದು ಸೊ ಈ ಒಂದು ಡ್ರೈವರ್ಸ್ಗಳಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಗ ಡೇ ಥೀಮ್ 2025ರ ಯೋಗ ದಿನದ ಥೀಮನ್ನು ಈಗ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಇದನ್ನು ನಾವು ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳ್ತೇವೆ. ಅಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತಕ್ಕಂಥದ್ದು 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಘೋಷವಾಕ್ಯವಾಗಿರುತ್ತೆ. ಸೊ ಪ್ರತಿ ವರ್ಷ ಈ ಒಂದು ಯೋಗ ದಿನವನ್ನು ನಾವು ಜೂನ್ 21ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ರೆಕಗ್ನೈಸಿಂಗ್ ದಿ ಸಮ್ಮರ್ ಸಾಲಿಸ್ಟೈಸ್ ಅಂದರೆ ಈ ಒಂದು ಬೇಸಿಗೆಯ ಅಯನ ಸಂಕ್ರಾಂತಿ ಏನಿರುತ್ತೆ ಸೊ ಇದನ್ನು ಗುರುತಿಸಿ ನಾವು ಈ ಒಂದು ದಿನವನ್ನು ಪ್ರತಿ ವರ್ಷ ಜೂನ್ 21ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ದಿನವನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು UNGC, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಬಟ್ ಇದನ್ನು ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಭಾರತ ರಾಷ್ಟ್ರದವರು 2014ರಲ್ಲಿ ನಮ್ಮ ಭಾರತ ದೇಶದ ಪ್ರಸ್ತಾವನೆಯ ಆಧಾರದ ಮೇಲೆ ಸೊ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ರಾಜಸ್ಥಾನ್ ಡೇ ಅಥವಾ ರಾಜಸ್ಥಾನ ದಿನ. ಸೊ ರಾಜಸ್ಥಾನ ದಿನವನ್ನು ಪ್ರತಿ ವರ್ಷ ಮಾರ್ಚ್ 30ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಮಾರ್ಚ್ 30ನೇ ತಾರೀಕಿನ ಸಿಗ್ನಿಫಿಕೆನ್ಸ್ ಏನು ಅಂದರೆ ಟು ಮಾರ್ಕ್ ದಿ ಫಾರ್ಮೇಷನ್ ಆಫ್ ದಿ ಸ್ಟೇಟ್ ಇನ್ 1949, 1949ರಲ್ಲಿ ರಾಜಸ್ಥಾನವನ್ನು ರಚನೆ ಮಾಡಿರ್ತಕ್ಕಂಥ ಒಂದು ದಿನದ ನೆನಪಿಗಾಗಿ ಸೊ ಈ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರಾಜಸ್ಥಾನದ ಒಂದು ರಾಜ್ಯ ರಚನೆಯ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ಪ್ರೀವಿಯಸ್ಲಿ ಇದನ್ನು ನಾವೇನಂತ ಕರಿತಾ ಇದ್ವಿ ಅಂದರೆ ರಜಪೂತಾನ ಅಂತ ಕರಿತಾ ಇದ್ವಿ. ರಜಪೂತಾನ ಇದರ ಅರ್ಥ ಏನು ಅಂದರೆ ದ ಕಂಟ್ರಿ ಆಫ್ ರಜಪೂತ್ಸ್, ಅಂದರೆ ರಜಪೂತರನ್ನ ಹೊಂದಿರತಕ್ಕಂಥ ದೇಶ ಅಂತ ಸೊ ಈ ಒಂದು ರಾಜಸ್ಥಾನವನ್ನು ಕರೀತಾ ಇದ್ರು. ಸೊ ಅದಾದ್ಮೇಲೆ ಮಾರ್ಚ್ 13, 1949ನಲ್ಲಿ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಜೋಧ್ಪುರ್, ಜೈಪುರ್, ಬಿಕನೇರ್ ಮತ್ತೆ ಜೈಸಲ್ಮಾರ್ ಸೊ ಇವೆಲ್ಲವನ್ನ ಮರ್ಜ್ ಮಾಡಿ ಗ್ರೇಟರ್ ರಾಜಸ್ಥಾನ್ ಅಂತ ನಾಮಕರಣ ಮಾಡ್ತಾರೆ. ಅಂದರೆ 1949 ಮಾರ್ಚ್ 30ರಂದು ಜೋಧ್ಪುರ, ಜೈಪುರ, ಬಿಕನೇರ್ ಮತ್ತೆ ಜೈಸಲ್ಮಾರ್ ರಾಜಪ್ರಭುತ್ವಗಳೇನಿರ್ತವೆ ಸೊ ಅವೆಲ್ಲವನ್ನ ವಿಲೀನಗೊಳಿಸುವ ಮುಖಾಂತರ ಗ್ರೇಟರ್ ರಾಜಸ್ಥಾನವನ್ನ ರೂಪಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿ ಅಥವಾ ಭೌಗೋಳಿಕತೆಯನ್ನು ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಇವತ್ತು ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟೇಟ್ ಬೈ ಏರಿಯಾ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದರೆ ವಿಸ್ತೀರ್ಣದ ದೃಷ್ಟಿಯಲ್ಲಿ ಇದು ನಮ್ಮ ಭಾರತ ದೇಶದ ಅತಿ ದೊಡ್ಡ ರಾಜ್ಯವಾಗಿರುತ್ತೆ. ಇದು ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ, ಅಂದರೆ ನಮ್ಮ ಭಾರತ ದೇಶದ ವಾಯುವ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದು ಸಾಕಷ್ಟು ಲ್ಯಾಂಡ್ಸ್ಕೇಪ್ಗಳು, ಡೆಸರ್ಟ್ ಅಂದರೆ ಈ ಒಂದು ಮರುಭೂಮಿಗಳು, ಅರಾವಳಿ ಹಿಲ್ಸ್ ಮತ್ತೆ ಫರ್ಟೈಲ್ ಪ್ಲೇನ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರ ಸ್ಟೇಟ್ ಆನಿಮಲ್, ರಾಜ್ಯ ಪ್ರಾಣಿ ಯಾವುದಾಗಿರುತ್ತೆ ಅಂದರೆ ಚಿಂಕಾರ ಆಗಿರುತ್ತೆ. ಹೆರಿಟೇಜ್ ಆನಿಮಲ್, ಪಾರಂಪರಿಕ ಪ್ರಾಣಿ ಯಾವುದು ಅಂದರೆ ಡ್ರಾಮೆಡರಿ ಕ್ಯಾಮೆಲ್. ಸೊ ಡ್ರಾಮೆಡರಿ ಒಂಟೆ ಅಂತಕ್ಕಂಥದ್ದು ಇದರ ಸಾಂಪ್ರದಾಯಿಕ ಅಥವಾ ಪಾರಂಪರಿಕ ಒಂದು ಪ್ರಾಣಿಯಾಗಿರುತ್ತೆ. ಸ್ಟೇಟ್ ಬರ್ಡ್ ಅಥವಾ ರಾಜ್ಯ ಪಕ್ಷಿ ಯಾವುದು ಅಂದರೆ GIB, ಇದನ್ನು ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿಯಾಗಿರುತ್ತೆ. ಸ್ಟೇಟ್ ಟ್ರೀ, ರಾಜ್ಯದ
ಮರವನ್ನು ನಾವು ಕೇಚರಿ ಟ್ರೀ ಅಂತ ಹೇಳ್ತೇವೆ. ಸ್ಟೇಟ್ ಫ್ಲವರ್ ಅಥವಾ ರಾಜ್ಯದ ಹೂ ಯಾವುದು ಅಂದರೆ ರೋಹಿಡಾ. ಅದಾದಮೇಲೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 200 ಸೀಟ್ಸ್ ಅಥವಾ 200 ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದಾಗಿರುತ್ತೆ. ಸೊ ಮಲ್ಟಿ ನ್ಯಾಷನಲ್ ಏರ್ ಎಕ್ಸಸೈಸ್, ಇದನ್ನು ನಾವು ಇನಿಯೋಕೋಸ್ ಅಂತ ಹೇಳ್ತೇವೆ. ಸೊ ಬಹುರಾಷ್ಟ್ರೀಯ ಒಂದು ವಾಯು ಅಭ್ಯಾಸ, ಇದನ್ನು ನಾವು ಇನಿಯೋಕೋಸ್ ಅಂತ ಹೇಳ್ತೇವೆ. ಸೊ ಈಗ ಮಲ್ಟಿ ನ್ಯಾಷನಲ್ ಏರ್ ಎಕ್ಸಸೈಸ್ ಆಗಿರ್ತಕ್ಕಂಥ ಇನಿಯೋಕೋಸ್ ಅನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಗ್ರೀಸ್ ಹೆಲೆನಿಕ್ ಏರ್ ಫೋರ್ಸಸ್ ಆಟ್ ಆಂಡ್ರಾಬಿಡಾ ಏರ್ ಬೇಸ್ ನಲ್ಲಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಸಿನರ್ಜಿ ಮತ್ತೆ ಇಂಟರ್ ಆಪರೇಬಿಲಿಟಿ ಅಂದ್ರೆ ಪರಸ್ಪರ ಕಾರ್ಯಸಾಧ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಎಕ್ಸಸೈಸ್ ಅನ್ನ ನಡೆಸಲಾಗುತ್ತೆ. ಸೊ ಈ ಒಂದು ಎಕ್ಸಸೈಸ್ ನಲ್ಲಿ 15 ಕಂಟ್ರೀಸ್ ಅಥವಾ 15 ರಾಷ್ಟ್ರಗಳು ಭಾಗಿಯಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ಸ್ ಅಥವಾ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ US, ಫ್ರಾನ್ಸ್, ಇಸ್ರೇಲ್, ಇಟಲಿ, ಪೋಲ್ಯಾಂಡ್. ಸೊ ಇದರಲ್ಲಿ ಟೇಕಿಂಗ್ ಪಾರ್ಟ್ ಅಥವಾ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. 14th ಎಡಿಷನ್ ಆಫ್ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್, ಇದನ್ನ ಇಂದ್ರಾ ಅಂತ ಕರಿತೇವೆ. ಅಂದ್ರೆ ಇದೊಂದು ನೌಕಾ ಅಭ್ಯಾಸವಾಗಿರುತ್ತೆ. ಇದು 14ನೇ ಆವೃತ್ತಿ. ಇದು ದ್ವಿಪಕ್ಷೀಯ ಅಂದ್ರೆ 2 ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ನೌಕಾ ಅಭ್ಯಾಸವಾಗಿರುತ್ತೆ. ಸೊ ಇದು ಇಂಡಿಯಾ ಮತ್ತೆ ರಷ್ಯಾ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದಕ್ಕೆ ಇಂದ್ರಾ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಲೊಕೇಶನ್ ಎಲ್ಲಿ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ ಇದು ಚೆನ್ನೈ, ತಮಿಳುನಾಡು, ಬೇ ಆಫ್ ಬೆಂಗಾಲ್ ನಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ಈ ವರ್ಷ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಓಡಿದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಮ್ಯಾರಿಟೈಮ್ ಕೋಆಪರೇಷನ್ ಹೆಚ್ಚು ಮಾಡ್ತಕ್ಕಂಥದ್ದು, ಇಂಟರ್ ಆಪರೇಬಿಲಿಟಿ ಮತ್ತೆ ಆಪರೇಷನಲ್ ಸಿನರ್ಜಿಯನ್ನ 2 ರಾಷ್ಟ್ರಗಳ ನಡುವೆ ಹೆಚ್ಚು ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಡಿಪ್ಲೊಮ್ಯಾಟಿಕ್ ಟೈಸ್ ಅಥವಾ ರಾಜತಾಂತ್ರಿಕ ಒಪ್ಪಂದಗಳು ಅಥವಾ ಸಂಬಂಧಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂಡ್ ಬೆಸ್ಟ್ ಆಪರೇಷನಲ್ ಪ್ರಾಕ್ಟೀಸಸ್ ಏನಿರುತ್ತೆ ಸೊ ಅದನ್ನ 2 ರಾಷ್ಟ್ರಗಳ ನಡುವೆ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದ ನ್ಯೂ ಇಯರ್ ಮ್ಯಾಪ್ ಆಫ್ ಇಂಡಿಯಾ. ಯಾವ ರಾಜ್ಯಗಳಲ್ಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕ್ಯಾಲೆಂಡರ್ ನ್ಯೂ ಇಯರ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಈ ಒಂದು ನಮ್ಮ ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ನೇಮ್ ಆಫ್ ದಿ ಫೆಸ್ಟಿವಲ್ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಈ ಮ್ಯಾಪ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಲ್ಲಿ ನೀವೇನನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಯೆಲ್ಲೋ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥದ್ದೆಲ್ಲ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ನ್ಯೂ ಇಯರ್ ಅನ್ನ ಆಚರಣೆ ಮಾಡ್ತಾರೆ. ಗ್ರೀನ್ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥದ್ದು ಏಪ್ರಿಲ್ ನಲ್ಲಿ, ಬ್ಲೂ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ ಮತ್ತೆ ನವೆಂಬರ್ ನಲ್ಲಿ, ಪಿಂಕ್ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ನ್ಯೂ ಇಯರ್ ಅನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫಸ್ಟ್ ನಾವು ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಮಾಡೋಣ. ಕರ್ನಾಟಕದಲ್ಲಿ ಹೊಸ ವರ್ಷವನ್ನು ನಾವು ಯುಗಾದಿ ಅಂತ ಕರಿತೇವೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಈವನ್ ಇನ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಹೊಸ ವರ್ಷವೆಂದು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇದನ್ನ ಗುಡಿ ಪಡ್ವಾ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಲ್ಲಿ ಬ್ಲೂ ಕಲರ್ ಏನಿದೆ ಗುಜರಾತ್ನಲ್ಲಿ ನಾವು ಬೆಸ್ತು ವರ್ಷ ಅಂತ ಕರಿತೇವೆ. ಸೊ ಗುಜರಾತ್ನಲ್ಲಿ ಬೆಸ್ತು ವರ್ಷ ಅಂತ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕೇರಳದಲ್ಲಿ ಇದನ್ನ ವಿಶು ಅಂತಾರೆ, ಇದನ್ನ ಏಪ್ರಿಲ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ತಮಿಳುನಾಡಿನಲ್ಲಿ ಇದನ್ನ ನಾವು ಪುತಂಡು ಅಂತ ಕರಿತೇವೆ. ಸೊ ಪುತಂಡು ಅಂತ ಅವರು ತಮಿಳುನಾಡಿನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಒಡಿಶಾಗೆ ಬಂದಾಗ ಇದನ್ನ ಬಿಶುವ ಸಂಕ್ರಾಂತಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ಗೆ ಬಂದಾಗ ಇದನ್ನ ನಾವು ಪೊಹೆಲಾ ಬೈಶಾಖ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇನ್ನು ಮಣಿಪುರ್ಗೆ ಬಂದಾಗ ಇದನ್ನ ಸಜೀಬು ಚೆರಾಯ್ ಬೋ ಅಂತ ಹೇಳ್ತೇವೆ. ಅದಾದ್ಮೇಲೆ ಅಸ್ಸಾಂಗೆ ಬಂದಾಗ ಬೋಹಾಗ್ ಬಿಹು ಅಂತ ಹೇಳ್ತೇವೆ. ಸಿಕ್ಕಿಂಗೆ ಬಂದಾಗ ಲೂಸೋಂಗ್ ಅಂತ ಹೇಳ್ತೇವೆ. ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ನವರೇಹ ಅಂತ ಹೇಳ್ತೇವೆ. ಅದಾದ್ಮೇಲೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಮೇನ್ಲಿ ಪಂಜಾಬ್ಗೆ ಬಂದಾಗ ಇದನ್ನ ಬೈಸಾಖಿ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಹೊಸ ವರ್ಷವನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 841. ಸೊ ಇಲ್ಲಿ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ 31st 2 ದಿನಗಳ ಸಂಪೂರ್ಣ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ನೊಂದಿಗೆ ಪ್ರಾರಂಭ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.